शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಶ್ರೀಗಿರಿಜಗಭಿರಾಮವೆನಿಸುವ ಯೋಗಿಗಳ ಹೃದಯದಲ್ಲಿ ಚಲಿಸುವ ಆಗಮಶ್ರುತಿತತಿಗಳ ರಸುವ ನಿಮ್ಮ ಪದಯುಗವ ರಾಗರಸ ರುಚಿ ವಚನ ರಚನೆಗಳಾಗಿ ನುತಿಸುವ ಮದಿಯನಿತ್ತು ರಾಗರಸ ರುಚಿ ವಚನ ರಚನೆಗಳಾಗಿ ನುತಿಸುವ ಮತಿಯನಿತ್ತು ಸರಾಗದಲ್ಲಿ ಶಂಕರನೇ ರಕ್ಷಿಸು ನಮ್ಮನು ಶಂಕರನೇ ರಕ್ಷಿಸು ನಮ್ಮನು ಅನವರತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗಮಾಗಮಸ್ಯಂ ಗಮನಾದಿಶೂನ್ಯಂ ಚಿದ್ರೂಪದೀಪಂ ತಿಮಿರಾಪಹಾರಂ ಪಶ್ಯಾಮಿ ತೇ ಸರ್ವಜನಾಂತರಸ್ಥಂ ನಮಾಮಿ ಹಂಸಂ ಪರಮಾತ್ಮರೂಪಂ. ದೇಹೋ ದೇವಾಲಯಃ ಪ್ರೋಕ್ತೋ ದೇವೋ ದೇವಸ್ಸನಾತನಃ ಜೀವೋ ದೇವಸ್ಸನಾತನಃ ತ್ಯಜೇತ್ ಅಜ್ಞಾನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್. ವಾಗರ್ಥಾಯು ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರ. ಎಲ್ಲರಿಗೂ ನಮಸ್ಕಾರವನ್ನು ಸಮರ್ಪಿಸುತ್ತಾ ಈ ಹೊತ್ತು ಈ ಒಂದು ಕೃತಿ ಶಿವಭಕ್ತಿ ಸಾರ ಎಂಬತಕ್ಕಂಥ ಹೆಚ್ಚು ಪ್ರಚಲಿತ ಆಗದಿದ್ದರೂ ಹರಿಭಕ್ತಿ ಸಾರದಷ್ಟೇ, ಕನಕದಾಸರ ಹರಿಭಕ್ತಿ ಸಾರದಷ್ಟೇ ಒಂದು ಅಚ್ಚುಕಟ್ಟಾದ ಅಂತಶ್ಚೈತನ್ಯವುಳ್ಳಂಥ ಒಂದು ಭಾಮಿನಿ ಷಟ್ಪದಿಯ ಕೃತಿ ಇದು ಶಿವಭಕ್ತಿ ಸಾರ. 106 ಭಾಮಿನಿ ಷಟ್ಪದಿಗಳು ಕವಿ ರಚಿಸಿದ್ದಾನೆ. ಇದನ್ನು ಹೆಚ್ಚು ಪ್ರಚಲಿತ ಅಲ್ಲದ್ದರೂ ಕೂಡ ಅನಂತರ ನನಗೂ ಸಹ ರೇಣುಕಾಚಾರ್ಯ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದ ಪ್ರೊಫೆಸರ್ TR ಮಹದೇವಯ್ಯನವರು ಈ ಶಿವಭಕ್ತಿ ಸಾರಕ್ಕೆ ಅರ್ಥವನ್ನು ಬರೆದು ಪ್ರಕಟವನ್ನು ಮಾಡಿಸಿದ್ದಾರೆ. ಅದನ್ನು ಈ ಹೊತ್ತು ಪ್ರೊಫೆಸರ್ ಚಂದ್ರಕಾಂತ್ ಅವರು, ಶ್ರೀಯುತ ಕೇಶವಮೂರ್ತಿಗಳು ಹಾಗೂ ಕೇಶವಮೂರ್ತಿ ಕ್ಯಾರೆಕ್ಟರ್ ಶ್ರೀ ಕೇಶವಮೂರ್ತಿಗಳು, ಅವರು ರಾಮಮೂರ್ತಿ ಕೇಶವಮೂರ್ತಿ ಅಂತ ಕರೆದು ಮಧ್ಯಾಹ್ನ ಮಾತನಾಡ್ತಾ ಹೇಳಿದೆ. ಶ್ರೀ ಕೇಶವಮೂರ್ತಿಗಳು ಹಾಗೂ ಈ ರಾಮಶೇಷರು ಅಂತ ಒಂದಷ್ಟು ಸ್ವಲ್ಪ ಮಟ್ಟಿಗೆ ಆಡಿಸಿ ಎಂದೆರಡು ಮಾತು ಹೇಳೋಣ ಅಂತ ಅವರು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಶಿವಭಕ್ತಿ ಸಾರ ಹೇಗೆ ಕನಕದಾಸರ ಹರಿಭಕ್ತಿ ಸಾರ ನಮ್ಮ ನನವರತ ಎಂಬುವ ಒಂದು ಪರಮಾತ್ಮನಲ್ಲಿ ಶರಣು ಆಗಿ ಹೋಗ್ತಕ್ಕಂಥ ಅವನ ದಿವ್ಯಾನುಭವವನ್ನು ಮತ್ತೆ 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 ನಮಗೆ ಎಲ್ಲ ರೀತಿಯಲ್ಲೂ ಎಲ್ಲ ಭಾಮಿನಿ ಷಟ್ಪದಿಗಳಲ್ಲಿ ಮಾಡಿಕೊಡುತ್ತಾ ಮುಂದುವರಿಯುತ್ತದೆಯೋ ಅದೇ ರೀತಿ ಈ ಶಿವಭಕ್ತಿ ಸಾರದಲ್ಲಿಯೂ ಕೂಡ ಸರಳವಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ಶಿವನ ಒಂದು ತತ್ವಜ್ಞಾನ, ಶಿವನ ಧ್ಯಾನ, ಶಿವನ ಸ್ಮರಣೆ, ಶಿವಭಕ್ತಿ, ಶಿವತತ್ವ ಚಿಂತನೆ ನಮಗೆ ನಕ್ಕಣ್ಣ ದಂಡೇಶನ ಒಂದು ಶಿವತತ್ವ ಚಿಂತಾಮಣಿ ಜ್ಞಾಪಕ ಬರುತ್ತೆ. ಹಾಗೆ ಅದೇ ರೀತಿ ಇದನ್ನು ನಾವು ಈಗ ನಮ್ಮ ಗಮಕಿ ಹಾಡಿದ್ದಾರೆ ನೋಡಿ, ಹೇಳುವಾಗಲೇ ನಮಗೆ ಓಂ ನಮೋ ಭಗವತೆ ರುದ್ರಾಯ ಅದು ಮನಸ್ಸಿನಲ್ಲಿ ರಿಂಗಣಗೊಳ್ಳುತ್ತೆ. ಆ ರಿಂಗಣಗೊಂಡಾಗ ಶ್ರೀಗಿರಿಜೆಗೆ ಅಭಿರಾಮ ಅಂತ ಪದ ಅಂತಾರೆ. ಯೋಗ ಸಾಧಕರಿಗೆ ಒಳ್ಳೆ ಮನೋಹರವಾದಂಥ ರೀತಿ ಇರ್ತಾನವನು ಗಿರಿಜೆಗೆ ಅಭಿರಾಮನಾಗಿ ಚಲುವನಾಗಿರ್ತಾನೆ ಪರಮೇಶ್ವರ ಶಿವ ಅಂತಕ್ಕಂಥದ್ದು. ಯೋಗಿಗಳ ಹೃದಯದಲ್ಲಿ ಚಲಿಸುವ, ಯೋಗಿಗಳ ಮನಸ್ಸಲ್ಲಿ ಯಾವಾಗಲೂ ಚಲಿಸ್ಕೊಂಡಿದ್ದರೂ ಕೂಡ ಹಾಗೆಯೇ ಒಂದು ಸ್ಥಿರವಾಗಿ ಅವನು ನಿಲ್ಲಬಲ್ಲ, ಅವರು ಬಯಸಿ ಅವನನ್ನೇ
ಮನಸ್ಸಿನಲ್ಲಿ ಕೀಲ ಮಾಡಿಕೊಂಡ್ರೆ ಕೀಲಕವಾಗಿ ಮಾಡಿ, ನಮ್ಮ ಕುಂದೂರು ಸ್ವಾಮಿಗಳು ಕೀಲಕ ಅಂತ ಹೇಳ್ತಾರೆ ಪದ, ಸಕೀಲ್ ಮಾಡ್ಕೊಂಡು ಆ ರೀತಿ ಇದ್ದಾಗ ಹೃದಯದಲ್ಲಿ ಚಲಿಸುವ ಆಗಮ ಶ್ರುತಿ ತತಿಗಳು ಅರಸುವ. ಆಗಮ ವೇದ, ಶ್ರುತಿ ಅದರ ಸಮೂಹ, ತತಿ ಅಂದರೆ ಸಮೂಹ. ಆ ಹೊಡತಕ್ಕಂಥ ಒಂದು ಆ ನಿನ್ನ ಪಾವನ ಪಾದ ಇದೆಯಲ್ಲ, ಒಂದೇ ಶಿವ ಶಂಕರಂ ಅಂತ ಆ ಪಾವನ ಪಾದ, ಅವುಗಳನ್ನು ಕುರಿತು ರಸಪೂರ್ಣವಾದ ಮಾತುಗಳನ್ನು ನಾವು ಹೇಳ್ತೇನೆ, ಹಾಡಬೇಕು ಅಂತ ಮನಸ್ಸು ಮಾಡಿಕೊಂಡಿದ್ದೇನೆ. ಆ ಕೀರ್ತಿಸ್ತಕ್ಕಂಥ ಬುದ್ಧಿಯನ್ನು ಯಾವಾಗಲೂ ನೀನು ನೀಡಿ ನನ್ನನ್ನು ರಕ್ಷಿಸಪ್ಪ ಅಂತ ಕವಿ ತುಂಬ ವಿನಯದಿಂದ ಕೇಳ್ಕೊಳ್ತಕ್ಕಂಥ ಪದ್ಯದಿಂದ ಶಿವಭಕ್ತಿ ಸಾರ ಆರಂಭ. ಗೌರಿ ಶೈಲಕುಮಾರಿ ಜಗದಾಧಾರಿ ಶಾಂಭವಿ ಗುಹಜನನಿ ಕ್ರೀಂಕಾರಿ ವಾಗೇಶ್ವರಿ ಮೃಡಾನಿ ಭವಾನಿ ಶರ್ವಾಣಿ ಶೌರಿ ಸೋದರಿ ಶೌರಿ ಸೋದರಿ ಸರ್ವಮಂಗಳೇ ಚಾರುಗಾತ್ರೇ ಅಪರ್ಣೆ ಪಾರ್ವತಿ ಸಾರದರ ಮತಿಯನಿತ್ತು ರಕ್ಷಿಸು ಪಾರ್ವತಿ ಸಾರದರ ಮತಿಯನಿತ್ತು ರಕ್ಷಿಸು ನಮ್ಮನು ಅನವರದ ಕೇಶವನಾಗಲಿ ಶಿವನಾಗಲಿ ಎಲ್ಲರೂ ಕೂಡ ಇವರಿಬ್ಬರೂ ಭಕ್ತಿಗೆ ತುಂಬ ಒಲಿಯತಕ್ಕಂಥವ್ರು. ಭಕ್ತಿ ಎಲ್ಲಿ ಇದೆಯೋ ಅಲ್ಲಿ ಆ ಭಜ ಎಂಬ ಆಶ್ರಯವನ್ನು ಬಯಸ್ತಕ್ಕಂಥ ಮನಸ್ಸು ಎಲ್ಲಿ ಬರ್ತಾ ಇರ್ತೋ ಅಲ್ಲಿ ತಾನೇ ತಾನಾಗಿ ಅವರ ಒಂದು ಕೃಪೆ ಒಲಿದು ಬರುತ್ತೆ ಅನ್ನೋ ತರಹ ಬರ್ತಕ್ಕಂಥ. ಅಣೋರಣೀಯಾನ್ ಅಹಮೇವ ತದ್ವನ್ ಮಹಾನ್ ಅಹಂ ವಿಶ್ವಂ ಅಹಂ ವಿಶುದ್ಧ. ವಿಶುದ್ಧ ವಿಶೇಷವಾದ ಪರಿಶುದ್ಧಿ ಇರ್ತಕ್ಕಂಥದ್ದು ವಿಶುದ್ಧ. ಪುರಾತನೋಹಂ ಅವನ ಒಂದು ಸನಾತನತ್ವವನ್ನು, ಪುರಾತನತ್ವವನ್ನು, ಪ್ರಾಚ್ಯತ್ವವನ್ನು ಅಳಿಲಿಕ್ಕೆ ಯಾವ ಸಾಧನವೂ ಇಲ್ಲ. ಅಂಥ ಪುರಾತನೋಹಂ ಪುರುಷೋಹಂ ಈಶೋ ಹಿರಣ್ಮಯೋಹಂ ಶಿವರೂಪಮಸ್ಮಿ. ಶಿವರೂಪ ಹಾಗೆ ಹಿರಣ್ಮಯ ಅಂತ ಹೇಳ್ತಾರೆ. ಚಿನ್ನಕ್ಕೆ ಚಿನ್ನ, ಅದಕ್ಕೆ ಚಿನ್ನ ತೋರಿಸೋ ಹಾಗೆ ಇಲ್ಲ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವರಣೋ ಸತ್ಯಧರ್ಮಾಯ ದೃಷ್ಟಯೇ ಅಂತ ದೊಡ್ಡವರ ಒಂದು ಮಾತಿದೆ. ಆ ರೀತಿ ಆ ಸತ್ಯಧರ್ಮ ಕಾಣಬೇಕಾದ್ರೆ, ನೀನು ಸನಾತನತ್ವವನ್ನು ಕಾಣಬೇಕಾದ್ರೆ, ಆ ರುಚಿಯನ್ನು ನಿನ್ನ ಮನಸ್ಸಿಗೆ ಅರಿಯಬೇಕಾದ್ರೆ, ಅದನ್ನು ಮನನನ್ನು ತಂದ್ಕೋಬೇಕಾದ್ರೆ, ಅದನ್ನು ಬುದ್ಧಿಗೆ ಪ್ರಜ್ಞೆಗೆ ತಂದ್ಕೋಬೇಕಾದ್ರೆ ನೀನು ನನ್ನನ್ನು ಆಶ್ರಯಿಸಬೇಕು ಅಂತ. ಅದನ್ನು ಗೀತೆಯಲ್ಲೂ ಅವನು ಹೇಳೋದು, ಏ ಯಥಾ ಮಾಂ ಪ್ರಪದ್ಯಂತೆ ವಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಸರ್ವಶಃ ಅನ್ನೋದು ಒಂದು ಮಾತು ಗಮಕಿಗಳು ವಿಶೇಷವಾಗ್ತಾ ಸ್ಟ್ರೆಸ್ ಮಾಡಿದ್ದಾರೆ. ಗೌರಿ ಮಾತಾಯಿ, ಗೌರಿ ಆಕೆ, ಇವನು ಗೌರಾಂಗ, ಅವಳು ಗೌರಿ. ಅವನು ನೀರಮೇಘ ಶ್ಯಾಮ, ಅವರು ಚಂದ್ರನ ಸಹೋದರಿ ಲಕ್ಷ್ಮಿ. ಹೀಗೆ ಒಬ್ರಿಗೊಬ್ರಿಗೆ ಕಂಪ್ಯಾರಿಸನ್ನು ನಾವು ಮನಸ್ಸಲ್ಲಿ ಮಾಡ್ಬೋದು. ಹೀಗೆ ಗೌರಿ ಅಂದರೆ ಬೆಳ್ಳಗಿರೋಳು ಅಂತ, ಚೆನ್ನಾಗಿದ್ದಾಳೆ, ಚೆಲುವೆ, ಮಹಾ ಚೆಲುವೆ. ಆದರೆ ಅಷ್ಟೇ ನಾವು ಆ ಧ್ಯಾನ ಬುದ್ಧಿಯಿಂದ ನೋಡಬೇಕು. ಶ್ರೀವಿದ್ಯಾ ಶಿವ ವಾಮಭಾಗ ನಿಲಯಾಂ ಹ್ರೀಂಕಾರ ಮಂತ್ರೋಜ್ವಲಾಂ ಶ್ರೀಚಕ್ರಾಂಕಿತ ಬಿಂದು ಮಧ್ಯ ವಸತೀಂ ಶ್ರೀಮತ್ ಸಭಾನಾಯಕಿ ಶ್ರೀಮತ್ ಷಣ್ಮುಖ ವಿಘ್ನರಾಜ ಜನನಿ ಶ್ರೀಮತ್ ಜಗನ್ಮೋಹಿನಿ ಮೀನಾಕ್ಷಿಂ ಪ್ರಣತಃ ಅಸ್ಮಿ ಸಂತತಂ ಅಹಂ ಕಾರುಣ್ಯವಾರಾನ್ನಿಧಿಂ. ನಮ್ಮ ವಂಕಿಗಳು ಎಲ್ಲ ತಿಳ್ಕೊಂಡಿರೋರು, ಅವರೆಲ್ಲ ಭಾರತ ಉಳಿದಿದ್ದಾರೆ. ಅವರಲ್ಲಿ ನಾನು ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೇನೆ ಅಷ್ಟೇ. ಗೌರಿ ಅಮ್ಮ ಪರ್ವತ ರಾಜಕುಮಾರಿ, ಅದೊಂದು ಕೀರ್ತನೆ ಇದೆ ನಿಮಗೆ ಅಪ್ಪ. ಇದು ಪರ್ವತ ರಾಜಕುಮಾರಿ ಅಂತ ಒಂದು ಕೀರ್ತನೆ ಇದೆ. ಶೈಲಕುಮಾರಿ, ಜಗದಾಧಾರಿ, ಜಗತ್ತಿಗೆ ಆಧಾರ. ಜಗತ್ತಿಗೆ ಆಧಾರಿನ ಮಾತು ತುಂಬ ಸತ್ಯವಾದ ಅಲ್ವೇ.
ಶಿವಪಾರ್ವತಿಯರು ಜಗತ್ತಿಗೆ ಆಧಾರವೇ ಸರಿ. ಅದಕ್ಕೆ ಅವನಿಗೆ ಪಶುಪತಿ ಅಂತ ಹೇಳ್ತಾರೆ. ಎಲ್ಲರನ್ನೂ ಸಂರಕ್ಷಿಸ್ತಕ್ಕಂಥ ಅವನಂತ, ಸಚರಾಚರವನ್ನು ಸಂರಕ್ಷಿಸ್ತಕ್ಕಂಥ ಅವನು ಪಶುಪತಿ ಅಂತ. ಬರೀ ಹಸು ಅಂತ ಅಲ್ಲ, ಅದು ಪಶುಪತಿ ಎಲ್ಲರಿಗೂ ಸೇರಿ. ಶಂಕರಾಚಾರ್ಯರು ಪಶುಪತಿ ಅಷ್ಟಕ ಅಂತ ಮಾಡಿದ್ದಾರೆ, ಸ್ತೋತ್ರ ಮಾಡಿದ್ದಾರೆ, ಬಹಳ ಸ್ತೋತ್ರ ಮಾಡಿದ್ದಾರೆ. ಜಗದಾಧಾರಿ ಅವನು. ಅದಕ್ಕೋಸ್ಕರವೇ ಅವನು ಕಾಳಿದಾಸ ಹಿಮಾಲಯವನ್ನು ವರ್ಣಿಸಬೇಕಾದ್ರೆ ನಗಾಧಿರಾಜ ಅಂತಾನೆ, ನಗಾಧಿರಾಜ ಅಂತಾನೆ. ಅವನು ಪಲ್ಲವ ಹೃದಯ, ಪಾರ್ವತಿ ಹೃದಯ, ಕಾಳಿಕಾದೇವಿ ಪಾರ್ವತಿ ಹೃದಯವನ್ನು ಅರತಿದ್ದ ಕಾಳಿದಾಸ. ಅದಕ್ಕೆ ಅವನು ವಾಗರ್ಥ ಸಂಪೃಕ್ತವಂತ ಸೂತ್ರವನ್ನು ಕೊಟ್ಟಿದ್ದು. ಮಾತಿಗೆ ಮಾತು, ಅರ್ಥಕ್ಕೆ ಅರ್ಥ, ಮಾತಿಗೆ ತಕ್ಕ ಅರ್ಥ. ಅದು ಹೇಗಿರಬೇಕಪ್ಪ ಅಂದರೆ ಶಿವಪಾರ್ವತಿಯರ ಅವಿಭಾಜ್ಯ, ಅನೋನ್ಯ, ಅವ್ಯಾಹತ, ಅನವರ್ತ ದಾಂಪತ್ಯ ಇದ್ದಾಗಿರಬೇಕು. ಆ ರೀತಿ ಜಗದಾಧಾರಿ ಶಾಂಭವಿ, ಶಂಭುವಿನ ಪತ್ನಿ, ಗುಹಜನನಿ ಷಣ್ಮುಖನ ತಾಯಿ. ಹಾಗೆಯೇ ಹ್ರೀಂಕಾರಿ, ಹ್ರೀಷ್ಟತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಅಂತ ಹೇಳ್ತೀವಲ್ಲ, ಆ ರೀತಿ ಒಂದು ಶುಭ. ಹ್ರೀಷ್ಟತೆ ಅಂದರೆ ಬಹಳ ಶುಭ ಇರ್ತದೆ. ಶ್ರೀ, ಹ್ರೀ ಇವೆಲ್ಲ ಶುಭದಾಯಕವಾದ ವೇದದ ಪದಗಳು. ಹ್ರೀಂಕಾರಿ, ಮಾಹೇಶ್ವರಿ ಎಂಥ ಒಂದು ಪದ ಅದು. ಮೃಡಾಣಿ, ಮೃಡ ಅಂದರೆ ಈಶ್ವರನ ಒಂದು, ಮೃಡಾಣಿ ಈಶ್ವರನ ಪತ್ನಿ, ಒಲಮೆಯ ಪತ್ನಿ. ಭವಾನಿ, ಶರ್ವಾಣಿ, ಶರ್ವನು ಕೂಡ ಈಶ್ವರನ ಒಂದು ಹೆಸರೇನೆ. ಕೃಷ್ಣ ಸೋದರಿ, ನೋಡಿ ಶೌರಿ ಸೋದರಿ ಅಂದರೆ ಕೃಷ್ಣ ಸೋದರಿ ಅಂತ, ಕೃಷ್ಣನ ತಂಗಿ ಅಂತ. ಹೇಗದು ಭಾಗವತ ಓದಿತಾವೋ, 7 ಮಕ್ಕಳು ಹುಟ್ಟು ಒಂದಾದ್ಮೇಲೆ ಒಂದಾನು ಹುಟ್ಟು ಕಂಸ ಹೊಡಿತಾ ಬಂದ ಎಲ್ಲದನ್ನು. ದೇವಕಿ ಹತ್ರ ಹೋಗೋದು, ಕಿತ್ಕೊಳ್ಳೋದು, ಬಂಡೆ ಒಗೆಯೋ ಬಂಡೆ ಮೇಲೆ ಒಗೆಯೋದು ಮಾಡ್ತಾ ಇದ್ದ. ಒಂದು 7ನೆಯ ಒಂದು ಆ ಗರ್ಭವನ್ನು ಅದು ಸಂಕರ್ಷಣ ಆಗೋಯ್ತು. ಇನ್ನೊಂದು ಗರ್ಭ ಆ ತರಿಸಿದ್ಲು ಆ ತಾಯಿ. ಅದನ್ನು ಅವನು ಹುಟ್ಟಿದ ಮೇಲೆ ಹೆಣ್ಣು ಮಗು ಹುಟ್ಟಿದು. ಹೆಣ್ಣು ಮಗು ಹುಟ್ಟಿದಾಗ ದೇವಕ್ಕೆ ಹೇಳ್ತಾಳೆ, ನೀನು ಹೊಡಿತೆ, ಗಂಡು ಮಗುನ ಮಾತ್ರ ಹೊಡಿತೀನಿ ಅಂತ ಹೇಳಿದ್ದೆ, ಹೆಣ್ಣು ಮಗು ಇದು ಬಿಟ್ಬಿಡು ಅಂತ. ಇಲ್ಲ ನಾನು ತಗೊಂಡು ಹೋಗಿ ಒಗೆಯೋ ಕಲ್ಲಿನ ಮೇಲೆ ಬಡಿಯೋಕ್ಕಿಂತ ಆಕೆ ಎಗರಿತು. ಶೌರಿ ಸೋದರಿ, ಶೌರಿ ಅಂದರೆ ಕೃಷ್ಣನ ಸೋದರಿ. ಅಲ್ಲಿ ಆ ಲಿಂಕ್ ನಾವು ತಗೋಬೇಕು. ಶೌರಿ ಸೋದರಿ ಅಂದರೆ ಭಾಗವತ ಲಿಂಕ್ ತಗೋಬೇಕು. ಅವನಿಗೆ ಮಹಾತಾಯಿ ಆ ಒಂದು ತಂಗಿ ಇದ್ದಾನೆ, ಕೃಷ್ಣ ಸೋದರಿ. ರಾಮಕೃಷ್ಣ ಸೋದರಿ ಇದೆ ಆ ಥರ. ಸರ್ವಮಂಗಳೇ ಮಾಂಗಲ್ಯೆ ಚಾರುಕೀತ್ರೆ ಚಾರುಗಾತ್ರೆ, ಮನೋಹರವಾದ ಸ್ವರೂಪವುಳ್ಳವಳು ಪಾರ್ವತಿ. ಪರ್ವತರಾಜನ ಕುಮಾರಿ ಪಾರ್ವತಿ. ಸಾರಥರ ಪಾರ್ವತಿ ಅಂತ ಇನ್ನೊಂದು ಸಣ್ಣ ಅರ್ಥವನ್ನು ಚಿದಾನಮೂರ್ತಿಗಳು ಹೇಳ್ತಾ ಇದ್ರು. ಬ್ರಾಹ್ಮಣರ ಮಗಳು ಅಂತ ಹೇಳ್ತಾ ಇದ್ರು. ಪಾರ್ವಂತಿ, ಪಾರ್ವಂ ಅಂದರೆ ಹಾರ್ವ ಅಂತ, ಹಾರ್ವ ಅಂದರೆ ಬ್ರಾಹ್ಮಣ ಅಂತ. ಅದು ಬಟ್ ಇಲ್ಲಿ ಪಾರ್ವತಿ ಬೆಳ್ಳಗೆ ಚೆನ್ನಾಗಿ ತುಂಬ ಅಂದವಾದ ತಾಯಿ ಅವಳು. ನಾನಾ ಯೋಗಿ ಹೃದಯ ಮುನೀಂದ್ರ ಹೃದಯ ನಿವಸತಿ ನಾನಾರ್ಥ ಸಿದ್ಧಿಪ್ರದಾಂ ನಾನಾ ಪುಷ್ಪ ವಿರಾಜಿತಾಂಗ್ರಿಯುಗಳಾಂ ನಾರಾಯಣೇನ ಅರ್ಚಿತಾಂ. ನಾರಾಯಣನೇ ಅರ್ಚನೆ ಮಾಡ್ತಾ ಇದ್ದ. ನಾದಬ್ರಹ್ಮಮಯೀಂ ಪರಾತ್ಪರತರಾಂ ನಾನಾರ್ಥ ತತ್ವಾತ್ಮಿಕಾಂ ಮೀನಾಕ್ಷಿ ಪ್ರಣತೋಸ್ಮಿ ಸಂತತಂ ಅಹಂ ಕಾರುಣ್ಯವಾರಾಂಗೆ. ಇದು ನಮ್ಮ ಶಂಕರರು ಪ್ರಾರ್ಥನೆ ಮಾಡೋ ರೀತಿ. ಆ ರೀತಿ ಇರ್ತಕ್ಕಂಥ ಅಪರ್ಣೆ, ಎಲೆಯನ್ನು ಕೂಡ ತಿನ್ನದೆ ತಪಸ್ಸನ್ನು ಮಾಡಿದವಳು ಅಪರ್ಣೆ. ಅದರಿಂದಾಗಿ ಪಾರ್ವತಿ ನಮಗೆ ಸತ್ವಪೂರ್ಣ ಬುದ್ಧಿಯನ್ನು ಕೊಟ್ಟು ರಕ್ಷಿಸು. ಧಮಕಿಗಳು ಗಜವದನ ಹೇರಂಬ ಗಣಪತಿ ಭುಜಗಭೂಷಣ ವಿಕ್ರಮದ ಸಾಮಜಕ್ಕೆ ಪಂಚಾನನ ಮಹೇಶ್ವರ ಪುತ್ರ ಶುಭಗಾತ್ರ ಸುಜನ ಪಾಲಕ ವರವಿನಾಯಕ ಭಜಿಸಿ ಪೂಜಿಸಿ ನಮಿಸಿ ನುತಿಸುವೆ ನಿಜಮತಿಯ ನೆನಗಿತ್ತು ರಕ್ಷಿಸು ನಮ್ಮನು ಅನವರತ. ಆ ಪದ್ಯಕ್ಕೆ ಆ ರಾಗ, ಆ ನಡೆ ಅದು ಹಾಗೆ ಬಂತು ಅಲ್ಲೇ. ಅದು ಮತ್ತೂರಿನವರು ಹೊಸಳ್ಳಿಯವರು ಸ್ಪೆಷಾಲಿಟಿ. ಅದು ನಿಮ್ಮ ರಾಗಜ್ಞಾನ ಸರಿ. ಇಲ್ಲಿ ಸ್ಪೆಷಾಲಿಟಿ ಇವರಿಬ್ಬರು ಸಾಮಾನ್ಯನೇ. ಇವರು ಈ ಸಂಕೇತಗಳು ಮತ್ತೂರಿನವ್ರಿಗೆ ಹೊಸಳ್ಳಿಯವರು ಒಲೆದು ಬಿಟ್ಟಿದ್ದಾನೆ ಮಹಾನುಭಾವ ಗಮಕಾನಿ. ಗಜವದನ ಹೇರಂಬ ಗಣಪತಿ ಭುಜಗ ಭೂಷಣ. ಏನು ಮಹಾನುಭಾವ ಆನೆ ಮುಖದವನು
ಆನೆಮುಖ ಯಾಕೆ ಬಂತಪ್ಪ ಅಂತ ನಾನು ಹೇಳ್ತಾರೆ, ಚೆನ್ನಾಗಿ ತಿಳ್ಕೊಂಡಿದ್ದಾನಂತೆ, ಗ್ರಹಿಸ್ತಾನಂತೆ, ಅದಕ್ಕೆ ಒಂದು ಆನೆಮುಖ ಅಂತ ಹೇಳೋದು. ಬರೀ ಆನೆಮುಖ ತೋರಿಸಲಿಲ್ಲ ಅವಳು, ಜೋಡಿಸಲಿಲ್ಲ ಪಾರ್ವತಿ, ಅಷ್ಟು ಚೆನ್ನಾಗಿ ತಿಳ್ಕೊ. ಎಲ್ಲವನ್ನ ಆಲಿಪೆ ಓಂ ಎನ್ನುವೆ ಅಂತಾನಂತೆ. ಅಷ್ಟೇ ಸಾಕು, ಓಂ ಅಂದ್ಬಿಟ್ಟು ಸಾಕು, ಪ್ರಣವ ಸ್ವರೂಪ ಬಂದೋಯ್ತಲ್ಲಿ ಅಂತ. ಗಜಪದನ ಹೇರಂಬ ಉಮಾಸುತನಾದವನು, ಗಣಪತಿ ಮಹಾನುಭಾವ, ಗಣಕ್ಕೆ ಒಡೆಯನಾದವನು, ವಿನಾಯಕ ವಿಶೇಷವಾದ ನಾಯಕ, ಐಕಮತ್ಯಕ್ಕೆ ಅವನೇ ಒಡೆಯ. ನಮ್ಮಲ್ಲಿ ಒಗ್ಗಟ್ಟು ಬೇಕಾದ್ರೆ ಅವನೇ ಐಕಮತ್ಯ, ಒಗ್ಗಟ್ಟು ಒಬ್ಬಟ್ಟು ಎರಡೂ ಬೇಕು ನನಗೆ. ಅದರಿಂದಾಗಿ ಗಣಪತಿ ಭುಜಗಭೂಷಣ ವಿಘ್ನಮದ, ಅಚ್ಚುಕಟ್ಟಾದ ವಿಘ್ನ ಎಂಬತಕ್ಕಂಥ ಒಬ್ಬ ಆನೆ ಇದ್ದರೆ ಅದಕ್ಕೆ ಸಿಂಹ ಸ್ವರೂಪನಾದವನು ಅಂತ ವಿಘ್ನಮದ ಅಂತ. ಹಾಗೆಯೇ ಸಾಮಜಕ್ಕೆ ಪಂಚಾನನ, ಒಳ್ಳೆ ಶಿವಪುತ್ರ ನೀನು, ಮಂಗಳ ಸ್ವರೂಪ ನೀನು. ನಮಗೆ ಒಂದು ಕೀರ್ತನೆ ಜ್ಞಾಪಕ ಬರುತ್ತೆ ನೋಡಿ, ಸಾಮಗವರ ಗಮನ ಅಲ್ವೇ, ಆ ರೀತಿ ಬರಬೇಕಂತವನು, ಆ ರೀತಿ. ಅದರಿಂದಾಗಿ ವಿನಾಯಕನಾಗಿರ್ತಕ್ಕಂಥವನು, ಶಿಷ್ಟರನ್ನ ಬರೀತಕ್ಕಂಥವನು, ನಿನ್ನನ್ನು ಭಜಿಸಿ ಪೂಜಿಸಿ ನಮಿಸಿ ನುಡಿಸುವೆ. 4 ಹಾಕಿದ್ದಾರೆ. ನಿನ್ನನ್ನು ಭಜಿಸ್ತೇನೆ, ನಿನ್ನನ್ನು ಪೂಜಿಸ್ತೇನೆ, ನಿನ್ನನ್ನು ನಮಸ್ಕಾರ ಮಾಡ್ತೇನೆ, ನಿನ್ನನ್ನು ಸ್ತುತಿ ಮಾಡ್ತೇನೆ. ನಿಜಮತಿಯ ನನಗಿತ್ತು. ಅದು ನಮ್ಮ ಕುಮಾರವ್ಯಾಸ ವಿಮಲಮತಿ ಅಂತ ಹೇಳ್ತಾನೆ ಅಲ್ವೇ. ಗಜಮುಖನೆ ಮೆರವ ಏಕದಂತನೆ ನಿಜಗುಣಾನ್ವಿತ ಪರಶುಧಾರಣೆ ರಜತಗಿರಿ ಕೊಡೆಯನ ಕೋರಣೆ ವಿದ್ಯವಾರದಿಯೇ ಅಜನು ಹರಿರುದ್ರಾದಿಗಳು ನೆರೆ ಭಜಿಸುತ್ತಿಹರು ಅನವರತ ನಿನ್ನನ್ನು ತ್ರಿಜಗವನ್ನಿತ ಗಣಪ ಮಾಡ್ಬೋದು ಮತಿಗೆ ಮಂಗಳವ. ಎಲ್ಲರೂ ಕೇಳೋದು ಮತಿ ಅಂತ. ಇದಕ್ಕೆ ಮತಿ ಅಂತ ಕೇಳ್ತಾರೆ, ಬುದ್ಧಿ ಅಂತ ಯಾಕೆ ಅವ್ರು ಕೇಳಲಿಲ್ಲ? ಅವ್ರು ಹೇಳ್ತಾರೆ, ಹೇಳೋರು ಬುದ್ಧಿಗೆ ಸಂತೋಷ ನಿಲ್ಕತ್ತಂತೆ, ಮತಿಗೆ ಆನಂದ ನಿಲ್ಕತ್ತಂತೆ, ಆದ್ದರಿಂದ ಮತಿ ಅಂತ ಕೇಳ್ಕೊತಾರೆ. ಮತಿ ಅನ್ನೋದು ಸಂಸ್ಕೃತ ಪದ. ನಿಜಮತಿಯ ನೆನಗಿತ್ತು ಸುರಕ್ಷಿಸು ನನಗೆ ಸದ್ಬುದ್ಧಿಯನ್ನು ಕೊಟ್ಟು, ಶಿವ ಸ್ಮರಣೆಯನ್ನು ಕೊಟ್ಟು, ಶಿವಮಾರ್ಗದಲ್ಲಿ ಶಿವತತ್ವ ಚಿಂತನೆಯಲ್ಲಿ ಶಿವನೇ ನೀನು ಕಾಪಾಡಬೇಕು. ಶಿವನ ಕುರಿತು ಕೇಶವರು ಹೇಳ್ತಿದ್ದಾರೆ, ಅದೇ ಸ್ವಾರಸ್ಯ. ಅದಕ್ಕೆ ಔಷಧದ ಒಂದು ಶಾಸನ ಇದೆ, ಶಿವಾಯ ಧಾತ್ರೆ ಸುಗತಾಯ ವಿಷ್ಣುವೆ ಜಿನಾಯ ತಸ್ಮೆ ಸಕಲಾತ್ಮನೇ ನಮಃ ಅಂತ. ಎಲ್ಲರಿಗೂ ಸ್ತುತಿ ಮಾಡುತ್ತೆ ಆ ಶಾಸನ. 2ನೇ ಲೈನ್ ಹೊಯ್ಸಳು. ಶರದ ಚಂದನ ಕಿರಣಗಳ ಧಿಕ್ಕರಿಬ, ಶರದ ಚಂದ್ರನ ಕಿರಣಗಳ ಧಿಕ್ಕರಿಬ, ಶುಕ್ಲಾಂಬರದ ಪದನೂಪುರದ ಕಾಂಚಿಯ ಕಂಕಣದ ಕಿಂಕಿಣಿಯ ಝೇ ಹೃದಯ ಕೊರಳಹಾರದ ಕರ್ಣಪೂರದ ಕರದ ವೀಣೆಯ ಪುಸ್ತಕದ ಶುಭಕರ ವದನೆ ವಾಗ್ದೇವಿ ರಕ್ಷಿಸು. ಶುಭಕರ ವದನೆ ವಾಗ್ದೇವಿ ರಕ್ಷಿಸು ನಮ್ಮನು ಅನವರತ. ರಾಗ ನಡೆ ಹಾಕಿ ಬಂದು ಅದು ಸೊಗಸು ಅಂತ ಪದ್ಯಕ್ಕೆ ಒಂದು ಆಭರಣ ಇದ್ದಾಗೆ ಅಂತ ನಮ್ಮ ಕೇಶವಮೂರ್ತಿಗಳು. ಶರದ ಚಂದ್ರನ ಕಿರಣಗಳ ಧಿಕ್ಕರಿಪ ಶುಕ್ಲಾಂಬರದ, ಶುಕ್ಲಾಂಬರ ಅಂದರೆ ಶುಭ್ರವಾದ ವಸ್ತ್ರವನ್ನು ಧರಿಸಿರುವನು ಅಂತ, ಶುಭ್ರವಾದ ಮತಿ ಉಳ್ಳವನು ಅಂತ, ಶುಭ್ರತೆಗೆ ನಡೆಸುವವನು ಅಂತ, ಶುಭ್ರಗತಿಗೆ ಗಮಿಸುವವನು ಅಂತ, ಇಷ್ಟು ಶುಕ್ಲಾಂಬರ ಅಂದಾಗ. ಶರದ ಚಂದ್ರ, ಅದು ಶರದ್ ಋತುವಿನ ಬೆಳದಿಂಗಳು ತಾವು ಆನಂದಿಸಬೇಕು. ಅದು ನಮ್ಮ ಕೇಶವಮೂರ್ತಿಗಳಂಥವರು ಮತ್ತೂರಿನಲ್ಲಿ ಹೊಸಹಳ್ಳಿನಲ್ಲಿ ತುಂಗಾ ನದಿ ಮಧ್ಯೆ ಇಟ್ಕೊಂಡು ಅಚ್ಚುಕಟ್ಟಾಗ ಅನುಭವಿಸಿರ್ತಾರೆ ಆ ಶರಶ್ಚಂದ್ರನನ್ನು ಅಲ್ವೇ. ಶರದ ಚಂದ್ರನ ಕಿರಣಗಳ ಧಿಕ್ಕರಿಪ ಶುಕ್ಲಾಂಬರದ ಪದನೂಪುರದ ಚಂಡ್ ಗಣಪ ನಡೆದ್ರೆ ಆ ಮುದ್ದಾದ ಕಾಲ ಕಟ್ಟಿರ್ತಕ್ಕಂಥ ಗೆಜ್ಜೆ ಚಂಡ್ ಅನ್ನತಂದ್ರೆ ಕಾಂಚೀನೂಪರ ಕಂಕಣದ ಕಿಂಕಿಣಿಯ ಕಂಕಣ. ಎರಡರ್ಥ, ಒಂದು ಕಂಕಣ ಅಂದರೆ ಕಡಗ, ಇನ್ನೊಂದು ಕಂಕಣ ಅಂದರೆ ಕಣ್ಣಿನಲ್ಲಿ ಬೀಳ್ತಕ್ಕಂಥ ಹನಿ. ಯಾತಕ್ಕೆ ಅಂದರೆ ಏನಾರು ಒಂದು ಓದಿದೆ, ಏನಾದರೂ ಒಂದು ನಮ್ಮ ಕೇಶವಮೂರ್ತಿಗಳಂತಹ ಗಮಕವನ್ನು ಇರ್ತದೆ, ಚಂದ್ರಕಾಂತರಂಥ ಸಂಗೀತ ಜ್ಞಾನವುಳ್ಳವರ ಹಾಡನ್ನು ಕೇಳಿದರೆ ತಾನಾಗಿ 2 ಹನಿ ಬಿಡಿದ್ರೆ ಅದು ಕಂಕಣ ಅಂತ. ಅದು ಆ ರೀತಿ ಕಂಕಣದ ಕಿಂಕಿಣಿಯ ನದ ಮಾಡ್ತಾರೆ ಕ್ಷೇಮೀಕೃತಿಯ ಕೊರಳಹಾರದ ಅಲ್ವಾ. ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಫಲೈತ್ಯಕಂ ನತಾಶುಭಾಶುನಾಶಕಂ ನಮಾಮಿತಂ ವಿನಾಯಕಂ ಅಂತ
ಶಂಕರ ಸ್ತುತಿ ಮಾಡಿದ್ದಾರೆ. ಅದರಿಂದಾಗಿ ಕೊರಳಹಾರದ ಕರ್ಣಪೂರದ ಒಳ್ಳೆ ಆಭರಣ ಹಾಕ್ಕೊಂಡಿದ್ದಾನೆ. ಕರದ ವೀಣೆಯ ಪುಸ್ತಕದ ಅಚ್ಚುಕಟ್ಟಾಗಿ ಆ ತಾಯಿಗೆ ಸ್ತುತಿ ಮಾಡ್ತಾ ಇದ್ದಾರೆ ಶಾರದಾಂಬೆಗೆ. ಕರದ ವೀಣೆಯ ಪುಸ್ತಕದ ಶುಭಕರ ವದನೆ, ಶುಭಕರ ವದನೆ, ಶುಭವನ್ನು ವಿಶೇಷವಾಗಿ ಉಂಟು ಮಾಡುವವಳು, ಶುಭಕರ ಆಗಿರುವವಳು ವದನೆ ಅಂತ ವಾಗ್ದೇವಿ ನಮ್ಮನ್ನು ಯಾವಾಗಲೂ ರಕ್ಷಿಸಲಿ. ಮೊದಲು ಗಣಪನ ಕೇಳಿಕೊಂಡ್ರು, ಆಮೇಲೆ ವಾಗ್ದೇವಿನ ಕೇಳ್ಕೊಂಡಿದ್ದಾರೆ. ಮೂಲ ಪುರುಷ ಕರಾಳವದನ ತ್ರಿಶೂಲ ಡಮರುಗಹಸ್ತ ಕೊರಳ ಕಪಾಲ ಮಾಲಾಧರ ಸುರಾರ್ಚಿತ ಕಾಶಿಯಧಿನಾಥ ಕಾಲಭಯಹರ ಕರ್ಮ ಭಯಹರ ವ್ಯಾಳ ಭಯಹರ ವ್ಯಾಘ್ರ ಭಯಹರ ಕಾಲ ಭಯಹರ ಕರ್ಮ ಭಯಹರ ವ್ಯಾಳ ಭಯಹರ ವ್ಯಾಘ್ರ ಭಯಹರ ಕಾಲಭೈರವ ದೇವ ರಕ್ಷಿಸು ಕಾಲಭೈರವ ದೇವ ರಕ್ಷಿಸು ನಮ್ಮನು ಅನವರತ. ಶ್ರೀರಂಜನಿ ಇವರಂಜಿದಾಗ ಶ್ರೀರಂಜನಿ ಸೃಷ್ಟಿಗೆ ಮೂಲ ಪುರುಷ ಅಂತ ಅದು ಕರೆಕ್ಟಾದ ಮಾತು. ಇದನ್ನು ನೋಡಿದಾಗ ನಮಗೆ ದೇವರಾಜ ಸೇವ್ಯಮಾನ ಪಾವನಂಗ್ರಿ ಪಂಕಜಂ ವ್ಯಾಳಯಜ್ಞ ಸೂತ್ರಬಿಂದು ಶೇಖರ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಇದು ಜ್ಞಾಪಕ ಎಷ್ಟು ತಂದಿದಂಥದ್ದು. ಮೂಲ ಪುರುಷ, ಸೃಷ್ಟಿಗೆ ಮೂಲ ಪುರುಷನಾದವನು. ಅದನ್ನೇ ಕಾಳಿದಾಸ ಅಭಿಜ್ಞಾನ ಶಾಕುಂತಲದಲ್ಲಿ ಮೊದಲ ಶ್ಲೋಕದಲ್ಲಿ ಸ್ವಲ್ಪ ಹೇಳ್ತಾನೆ. ಯಾ ಸೃಷ್ಟಿ ಸೃಷ್ಟುರಾದ್ಯಾ. ಅದನ್ನು ನಮ್ಮ ಬಸವಶಾಸ್ತ್ರಿಗಳು ಅಷ್ಟೇ ಚೆನ್ನಾಗಿ ಕಂಡಕ್ಟ್ ಮಾಡಿದ್ರು. ಅವರು ಧಾತೃ ಸೃಷ್ಟಿಗೆ ಮೊದಲು ಅಂತ ಹೇಳ್ತಾರೆ ಅವರು. ಅದು ಅದೊಂದು ರೀತಿ ಇರಲಿ. ಮೂಲ ಪುರುಷ ಕರಾಳವದನ ಭಯಂಕರವಾದ ಮುಖವುಳ್ಳವನು ಯಾರಿಗೆ ಅವರು ದೈತ್ಯರೋ ಅವರಿಗೆ, ಇಲ್ಲವರಿಗೆ ಸುಮ್ಮನೆ ಅವನು ಅಂದರೆ. ಹಾಗೆಯೇ ತ್ರಿಶೂರ ಠಮರುಗ ಎಲ್ಲವನ್ನು ಹಿಡಿದಿರ್ತಕ್ಕಂಥವನು. ಕೊರಳಲ್ಲಿ ತಲೆಯ ಬುರುಡೆಗಳನ್ನು ಕಪಾಲಿ ಅಂತ ಹೇಳಿ ಧರಿಸಿರ್ತಕ್ಕಂಥವನು. ದೇವತೆಗಳಿಂದ ಸುರಾರ್ಚಿತ, ದೇವತೆಗಳಿಂದ ವಂದ್ಯನಾದವನು, ಸ್ತುತ್ಯನಾದವನು. ಕಾಶಿ ಅಧಿನಾಥ, ಕಾಶಿಗೆ ಒಡೆಯನಾದಕ್ಕಂಥ ಕಾಲಭೈರವ. ಕಾಲಭಯಹರ, ಯಮನ ಬಾಧೆಯನ್ನು ಹೋಗಲಾಡಿಸ್ತಕ್ಕಂಥವನಿಲ್ಲ. ಕರ್ಮ ಭಯಹರ, ಯಾವುದೇ ಏನಾದರೂ ದುಷ್ಕರ್ಮ ಮಾಡಿದರೆ ಅದನ್ನು ಹೋಗಲಾಡಿಸ್ತಕ್ಕಂಥವನು. ದುರಿತ ವಿನಾಶನ ಅಂತ ಹೇಳ್ತೇವೆ, ಅದಕ್ಕೆ ಹೋಗಲಾಡಿಸ್ತಕ್ಕಂಥವನು. ವ್ಯಾಳ ಭಯಹರ, ವ್ಯಾಘ್ರ ಭಯಹರ ಅಂದರೆ ಗಜಾಸುರ, ವ್ಯಾಘ್ರಾಸುರ ಮುಂತಾದವರ ಭಯವನ್ನು ನೀಗಿಸಿದವನು, ಕೊಂದು ಹಾಕಿದವನು. ಅಂಥ ಕಾಲಭೈರವ ಸ್ವರೂಪಿಯಾದ ಶಿವನೇ ನಮ್ಮನ್ನು ರಕ್ಷಿಸು. ಹಾಗೆ ಅವನು ಕೃಷ್ಣನಿಗೂ ಪ್ರಿಯನಾದವನೇನೆ. ರಜತಗಿರಿಗೆ ಸಮಾನ ದೇಹದ, ರಜತಗಿರಿಗೆ ಸಮಾನ ದೇಹದ ಭುಜಗವಲಯದ ಕಾಲುಗಡಗದ ಅಜಲ ಲೋಕವ ಚುಂಬಿಸುವ, ಅಜಲ ಲೋಕವ ಚುಂಬಿಸುವ ಸಿರಿಮೊಗದ ಕೋಡುಗಳ ತ್ರಿಜಗ ರಕ್ಷರನೆ ರಕ್ಷಕನೆ ನಿಪ ಬಿರುದಿನ ಧ್ವಜಪಟದ, ತ್ರಿಜಗ ರಕ್ಷಕನೆ ನಿಪ ಬಿರುದಿನ ಧ್ವಜಪಟದ ಬಾಲದ ವಿಲಾಸದ ಕುಜನಗರ ವೃಷಭೇಶ ರಕ್ಷಿಸು, ಕುಜನಗರ ವೃಷಭೇಶ ರಕ್ಷಿಸು ನಮ್ಮನು ಅನವರತ.
ರಜತಗಿರಿಗೆ ಸಮಾನವಾದ ದೇಹವುಳ್ಳವನು, ಕೈಲಾಸ ಪರ್ವತಕ್ಕೆ ಸಮಾನವಾದ ಶರೀರವುಳ್ಳವನು. ಅವನು ಮಹಾನ್ ಭಾವ ನಂದೀಶ್ವರ. ಅವನು ಸಾಮಾನ್ಯ ಭಕ್ತರಿಗೆ ಭಕ್ತ, ಅಷ್ಟೇ ಶಕ್ತ, ಎರಡೂ ಅವನು. ರಾವಣ ಅವನನ್ನು ನಿಂದಿಸಿಯೋ ಅವನ ಕೃಪೆಯನ್ನು ಪಡೆಯದೆಯೋ ಶಾಪಕ್ಕೆ ಈಡಾದ. ಕೈಲಾಸ ಪರ್ವತವನ್ನು ಹೀಗೆ ಅಲ್ಲಾಡಿಸಕ್ಕೆ ಹೋದ ರಾವಣ, ನಂದೀಶ್ವರ ಶಾಪ ಕೊಟ್ಟ. ಆ ಶಾಪವು ರಾವಣನಿಗೆ ಇದೆ, ಅವನಿಗೆ ಏನು ಬೇಕೋ ಅದು ಮಾಡೋದಕ್ಕೋಸ್ಕರ. ಅದರಿಂದಾಗಿ ಕೈಲಾಸ ಪರ್ವತಕ್ಕೆ ಸಮಾನವಾದ ಶರೀರವುಳ್ಳವನು. ಹಾಗೆಯೇ ಭುಜಗ ವಲಯ ಬಳೆ, ಭುಜಗ ವಲಯ ಸರ್ಪದ ಬಳೆಗಳು, ಕಾಲು ಕಡಗ, ಅಚ್ಚುಕಟ್ಟಾದ ಕಡಗವನ್ನು ಧರಿಸಿದ್ದಾನೆ. ಹಾಗೆಯೇ ಅಜನ ಲೋಕವ ಚುಂಬಿಸುವ ಸಿರಿಮೊಗದ ಕೋಡುನ ದೆಸಿಪದ ಒಳ್ಳೆ ಚೆನ್ನಾಗಿ ಹಾಕಿದ್ದಾನೆ ಕವಿ. ಕೊಂಬು, ಕೋಡು ಕೊಂಬು ಅಂತ, ಕೊಂಬು ಮನೋಹರವಾದ ಕೊಂಬು. ಈಗಲೂ ನಮ್ಮ ಹಳ್ಳಿ ಕಡೆ ಕೊಂಬು ಚೆನ್ನಾಗಿರೋ ಹೋರಿ ಆದರೆ ಭಾಳ ರೇಟ್ ಜಾಸ್ತಿ ಆಗಕ್ಕೆ ಅಂಥದ್ದು. ಅಲ್ಲಿ ನೋಡಿ ಕೊಂಬು ನೋಡಿ ಹೋರಿ ತರ್ತಾರೆ ಬೇಸಾಯಕ್ಕೆ. ಅದರಿಂದಾಗಿ ಅಜನ ಲೋಕವ ಚುಂಬಿಸುವ ಸಿರಿಮೊಗದ ಕೋಡುಗಳ, ಬ್ರಹ್ಮಲೋಕವನ್ನೇ ಸ್ಪರ್ಶಿಸ್ತಕ್ಕಂಥ ಸಂಪತ್ಯುಕ್ತವಾದ ಮುಖವುಳ್ಳಂಥ, ಹಾಗೆಯೇ ಎರಡು ಅಚ್ಚುಕಟ್ಟಾದ ಕೋಡುಗಳಿದೆ. ಅಚ್ಚುಕಟ್ಟಾಗಿ ತ್ರಿಜಗ ರಕ್ಷಕನಿಪ ಅವನು ನಂದೀಶ್ವರ. ಪ್ರಪಂಚಕ್ಕೆ ಅವನು ನಂದೀಶ್ವರ ಇದ್ದರೆ ಕಾಪಾಡೋಕ್ಕೆ ಯಾರು ಇಲ್ಲ. ಅವನೇ ಬೇಸಾಯಕ್ಕೆ ಮೂಲ ಪುರುಷ, ಅವನೇ ವ್ಯವಸಾಯಕ್ಕೆ ಕೃಷಿಗೆ ಮೂಲ ಪುರುಷ, ಅವನೇ ಈಶ್ವರನ ಒಂದು ಅಭಯವನ್ನು ಅವನ ಮೂಲಕ ನೀಡತಕ್ಕಂಥವನು. ಅದರಿಂದ ಅವನು ನಾವು ನಂಬಬೇಕು ಬಸವೇಶ್ವರನನ್ನ. ತ್ರಿಜಗ ರಕ್ಷಕನೆಂಬ ಬಿರುದಿನ ಧ್ವಜಪಟದ ಅಂತ ಅವನು ಶಿವನ ಧ್ವಜ ನಂದೀಶ್ವರ. ನಂದಿ ಧ್ವಜ ಅಂದರೆ ಶಿವನ ಧ್ವಜ ಅಂದರೆ ನಂದಿಯೇ, ನಂದೀಶ್ವರನೇ ಶಿವನ ಧ್ವಜ. ನಾವೆಲ್ಲಿ ಹೋದರೆ ಈಗಲೂ ಕೂಡ ನಂದಿ ಕೋಲೊಂದು ಜಾತ್ರೆಗಳಲ್ಲಿ ಇದ್ದೇ ಇರುತ್ತೆ. ಎಲ್ಲ ಜಾತ್ರೆಗಳು ನಂದಿ ಕೋಲ್ ನಾಟ ಇದ್ದೇ ಇರುತ್ತೆ, ಶಿವಧ್ವಜ ಇದ್ದೇ ಇರುತ್ತೆ, ರಂಜಿಸ್ತಾ ಇರುತ್ತೆ ಶಿವಧ್ವಜ. ಅದು ಬೇರೆ ಬೇರೆ ಶಿವನ ಒಂದು ಕ್ಷೇತ್ರಗಳಲ್ಲಿ ಆ ಶಿವಧ್ವಜದ ರಂಜನೆ ಭಾಳ ಜೋರಾಗಿರುತ್ತೆ. ಅದೇ ರೀತಿ ಬಾಲದ ಲೀಲಾವಿಲಾಸ, ಹಸು ಇವುಗಳಿಗೆ ಹೋರಿಗಳಿಗೆ, ನಂದೀಶ್ವರ ಅಂತ ಹೋರಿಗಳಿಗೆ ಆ ಬಾಲವೇ ಬಹಳ ಸೊಗಸಾಗಿರುತ್ತೆ. ಬಾಲವನ್ನು ನೋಡೋಕ್ಕೆ ಚಂದ. ಬಾಲದ ಲೀಲಾ ವಿಲಾಸವುಳ್ಳ ಕುಜನಹರ, ಅದು ಇರೋದು. ಕೊನೆಗೆ ಹಾಕಿದಲ್ಲ ಪದ ಮಹಾನ್ ಭಾವ ಕವಿ, ಕುಜನಹರ ದುಷ್ಟರ ಶಿಕ್ಷಕ ಅವನು ವೃಷಭೇಶ್ವರ. ಅಂಥ ವೃಷಭೇಶ್ವರ ಬಸವೇಶ್ವರನೇ ನಮ್ಮನ್ನು ಕಾಪಾಡು. ದಕ್ಷ ಶಿಕ್ಷಾಧ್ಯಕ್ಷ ಕರುಣಾಪೇಕ್ಷ ಸಜ್ಜನ ರಕ್ಷ ದುರಿತ ವಿಪಕ್ಷ ಶುಭ ಗುಣ ಲಕ್ಷಣೇ ಕ್ಷಣ ವೀರ ವಿಜಯ ಜಯ ಅಕ್ಷಯಾನ್ವಿತ ಬಾಣಧರ ಹರಿಯಕ್ಷ ಅಕ್ಷಯಾನ್ವಿತ ಬಾಣಧರ ಹರಿಯಕ್ಷ ಶೈವಾಗಮ ಪ್ರಸಿದ್ಧ ಶೈವಾಗಮ ಪ್ರಸಿದ್ಧ ಮುಮುಕ್ಷು ವೀರೇಶ್ವರನೇ ರಕ್ಷಿಸು ನಮ್ಮನು ಅನವರತ. ಚೆನ್ನಾಗಿದೆ ಹಂಸಧ್ವನಿ. ಹಂಸಧ್ವನಿ ಈ ಪದ್ಯಕ್ಕೆ ಎಷ್ಟು ಚೆನ್ನಾಗಿ ಒಪ್ಪಿದೆ, ಹಾಡಿದ ಅಚ್ಚುಕಟ್ಟಾಗಿ ನೋಡಿ. ದಕ್ಷನಿಗೆ ಶಿಕ್ಷೆ ನೀಡಿದವ, ಹಾಲು ಜನ ದಕ್ಷ ಶಿಕ್ಷಾಧ್ಯಕ್ಷ, ದಕ್ಷನಿಗೆ ಶಿಕ್ಷೆ ನೀಡಿದವನು. ಆಗಲೇ ವೀರಭದ್ರನ ಅವತಾರವಾದದ್ದು. ದಕ್ಷನಿಗೆ ಶಿಕ್ಷೆ ನೀಡಿದ್ದಕ್ಕೆ ವೀರಭದ್ರನ ಅವತಾರವಾದದ್ದು. ತಾಯಿಯನ್ನು ರಕ್ಷಿಸಿದ್ದು ದಾಕ್ಷಾಯಣಿ, ಆಮೇಲೆ ಪಾರ್ವತಿ ಆದದ್ದು ತಪಸ್ಸನ್ನು ತೆಗೆದುಕೊಂಡು. ಕಾರುಣ್ಯ ಕರುಣಾ ವಿಪೇಕ್ಷ, ಕರುಣಾಪೇಕ್ಷ, ಕರುಣೆಯಿಂದ ಅವನ ಕರುಣೆಗೆ ನೆಲವನೇ ಇದ್ದಾಗೆ ಅವನು ಪರಮಾತ್ಮ. ಅವನು ಅಚ್ಚುಕಟ್ಟಾಗಿ ಕೃಪೆಯನ್ನು ಉಂಟು ಮಾಡತಕ್ಕಂಥವನು. ಸಜ್ಜನ ರಕ್ಷ, ಯಾರು ಒಳ್ಳೆಯ ಮನಸ್ಸು, ಒಳ್ಳೆಯ ನಡೆ, ಒಳ್ಳೆಯ ನುಡಿ ಇರ್ತಾರೋ ಅವ್ರನ್ನ ರಕ್ಷಿಸ್ತಕ್ಕಂಥ ಅದೇ ಅವನ ದೀಕ್ಷೆ ಅಂತಾನೆ. ಸಜ್ಜನ ರಕ್ಷಿಸೋದೇ ನನ್ನ ದೀಕ್ಷೆ ಅಂತಾನೆ. ಪಾಪನ ದುರಿತ ವಿಪಕ್ಷ, ಇಲ್ಲಿ ಅಕ್ಷ 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 ಆ ದ್ವಿತೀಯ ಅಕ್ಷರದ ಪ್ರಾಸ ತಾವು ಗಮನಿಸಬೇಕು, ಧಮಕಿಗಳನ್ನು ಗಮನಿಸಿ ಹಾಡಿದ್ದಾರೆ. ದುರಿತ ವಿಪಕ್ಷ, ಶೌರ್ಯದಿಂದ ಒಂದು ಅಚ್ಚುಕಟ್ಟಾಗಿ ಮಂಗಳಕರ ದೃಷ್ಟಿಯುಳ್ಳನಾದರೂ ಶುಭಗುಣ ಲಕ್ಷಣ, ಅಚ್ಚುಕಟ್ಟಾಗಿ ಒಂದು ಆ ಶುಭಗುಣ ಲಕ್ಷಣೇಕ್ಷಣ ವೀರ ವಿಜಯ ಜಯ ಅಕ್ಷಯ ಅಂತ. ವಿಜಯ ಅಂದರೆ ಅರ್ಜುನನಿಗೆ ಒಂದು ಹೆಸರು ವಿಜಯ ಅಂತ. ಪಾರ್ಥ, ಫಲ್ಗುಣಿ, ಕಿರೀಟಿ, ವಿಜಯ, ಧನಂಜಯ, ಹೀಗೆ ವಿಜಯ ಅಚ್ಚುಕಟ್ಟ ಅಂತ. ಜಯ ಅಕ್ಷಯ ಅಂದ, ಅವನಿಗೆ ಅಕ್ಷಯ ಬಾಣಗಳನ್ನು ಕೊಟ್ಟಂಥ ಅರ್ಜುನ. ಅವನು
ನಮಗೆ ಯಾಕೆ ತಂದ ಅಂದರೆ ಇಂದ್ರಕೀಲ ಜ್ಞಾಪಿಸ್ಕೊಳ್ಳಿ ದಯವಿಟ್ಟು. ಅರ್ಜುನ ಎಷ್ಟು ಮಟ್ಟಿಗೆ ಪರಮೇಶ್ವರನ ಕುರಿತು ಪಾರ್ವತಿ ಪರಮೇಶ್ವರನ ಕುರಿತು ತಪಸ್ಸು ಮಾಡ್ದ. ಕುಮಾರವ್ಯಾಸ ಭಾಳ ಚೆನ್ನಾಗಿ ತಂದಿದ್ದಾನೆ ಅದನ್ನು. ಹಾಗೆ ಕೊನೆ ಅವನಿಗೆ ಪಾಶುಪತಾಸ್ತ್ರವನ್ನು ಕೂಡ ಪ್ರದಾನ ಮಾಡಿದ ಮಹೇಶ್ವರ. ಆ ತಾಯಿ ಅಂಜಲಿಕಾಸ್ತ್ರವನ್ನು ಪ್ರದಾನ ಮಾಡಿದರು ಪಾರ್ವತಿ ದೇವಿ. ಆ ರೀತಿ ಅಕ್ಷಯ ಬಾಣಗಳನ್ನು ಧರಿಸಿದ ಅರ್ಜುನನಿಗೆ ಸಿಂಹಪ್ರಾಯನಾದವನು. ಶೈವಾಗಮ ಪ್ರಸಿದ್ಧ. ಇದು ತುಂಬ ದೊಡ್ಡ ಮಾತು. ಶೈವಾಗಮ ಅನ್ನೋದೇ ಒಂದು ದೊಡ್ಡ ಒಂದು ಆಗಮದಲ್ಲಿ ಶೈವಾಗಮ ಅಂತಿದೆ. ಈ ಕಡೆ ನಮ್ಮ ವಿಷ್ಣುವಿನ ಆಗಮ ಇದೆ. ಅಂತ ಶೈವಾಗಮ ಪ್ರಸಿದ್ಧನಾದವನು, ಕೀರ್ತಿತನಾದವನು. ಅವಾಗ ನಮಗೆ ಜ್ಞಾಪಕ ಬರುತ್ತೆ, ಆಯತನವಾನ್ ಭವತಿ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ ಅಂತ. ಆಯತನ ಅಂದರೆ ಮನೆ, ಇಲ್ಲಿರ್ಬೇಕಂತೆ ಅವನು, ಯಾವಾಗಲೂ ಇರಬೇಕು. ಅದರಿಂದಾಗಿ ಆ ಶಿವಾಗಮಗಳಲ್ಲಿ ಕೀರ್ತಿತನಾದವನು, ವೀರೇಶ್ವರನಾದವನು. ಹಾಗೆಯೇ ಮುಮುಕ್ಷು, ಯಾರು ಮೋಕ್ಷವನ್ನು ಅಪೇಕ್ಷಿಸ್ತಾರೋ ಅಂಥವರಿಗೆ ನೀನು ಒಡೆಯನಾದವನು, ನೀನು ನಮ್ಮನ್ನು ರಕ್ಷಿಸು ಪರಮೇಶ್ವರ. ಹರನ ವರದ ಕುಮಾರ ಚಾಮೀಕರದ ವರ್ಣ ಶರೀರ ತೇಜೋಭರಿತ ಪಾರಾವಾರ ಷಣ್ಮುಖ ದೇವ ರಣಧೀರ ಶರವಣೋತ್ಥಿತ ಶೂರ ಭವಸಾಗರಕ್ಕೆ ಬಡಬಾಕಾರ ಶರವಣೋತ್ಥಿತ ಶೂರ ಭವಸಾಗರಕ್ಕೆ ಬಡಬಾಕಾರ ಗುಹ ಪದಿಕರಿಸಿ ಆದರದಿಂದ ರಕ್ಷಿಸು ನಮ್ಮನು ಅನವರದ. ಬುದ್ಧಿಗೆ ಹೇಗೆ ವಿಘ್ನ ನಿವಾರಕನಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತೇವೆಯೋ, ಸುಜ್ಞಾನಕ್ಕೆ ಪ್ರಜ್ಞಾನಕ್ಕೆ ಸುಬ್ರಹ್ಮಣ್ಯನ ಜ್ಞಾಪಕ ಮಾಡ್ತೇವೆ. ನನ್ನನ್ನು ಪಥಿಕರಿಸಿ ಅನ್ನೋ ಪದ ಹಾಕಿದೆ. ಗೌರವದಿಂದ ನಮಸ್ಕಾರ ಮಾಡ್ತೇವೆ. ಪಥಿಕರಿಸುವುದು ಗೌರವದಿಂದ ಪ್ರೀತಿಪೂರ್ವಕವಾಗಿ ರಕ್ಷಿಸುವುದು ಸುಬ್ರಹ್ಮಣ್ಯೇಶ್ವರ. ಹರನ ವರದ ಕುಮಾರ, ಈಶ್ವರನ ಶ್ರೇಷ್ಠನಾದ ಕುಮಾರ. ಅವರಿಬ್ಬರ ಸಮಾಗಮಕ್ಕೋಸ್ಕರವೇ ನಡೆದಿದ್ದು. ತಾರಕಾಸುರ ಸಂಹಾರಕ್ಕೋಸ್ಕರ ಅದಾಗಬೇಕಂತ ಕಥೆ ತಮಗೆ ಗೊತ್ತಿದೆ. ಹರನ ವರದ ಕುಮಾರ, ಶ್ರೇಷ್ಠ ಕುಮಾರ. ಚಾಮೀಕರದ ವರ್ಣ ಶರೀರ. ಚಾಮೀಕರ ಅಂದರೆ ಚಿನ್ನ ಅಂತ. ತಪ್ತ ಚಾಮೀಕರಾಭಾಯ ವನ್ಹಯೇ ವಿಶ್ವಕರ್ಮಣೆ ನಮೋಸ್ತಮೋ ಅಭಿನಿಘ್ನಾಯ ರವಯೇ ಲೋಕಸಾಕ್ಷಿಣೆ ಅಂತ ಆದಿತ್ಯಹರಿಗಳು ನಾವು ಹೇಳ್ತೇವೆ ನೋಡಿ. ಆ ಚಾಮೀಕರದ ವರ್ಣ ಶರೀರ ಒಂದು ಅಚ್ಚುಕಟ್ಟಾದ, ಅದು ರೀತಿ ಯುದ್ಧದ ಒಂದು ವೀರನೂ ಹೌದು. ಆ ವರ್ಣ ಶರೀರ ಚಿನ್ನದಂಥ ಒಂದು ಅಚ್ಚುಕಟ್ಟ ಹೊಳಿತಕ್ಕಂಥವನು ಹೌದು. ತೇಜೋಭರಿತ, ಒಳ್ಳೆ ತೇಜಸ್ಸು ಉಳ್ಳವನು. ಪಾರಾವಾರ, ತೇಜೋಭರಿತ ಪಾರಾವಾರ ಷಣ್ಮುಖ ದೇವ ರಣಧೀರ. ದೇವತೆಗಳ ಸೇನಕ್ಕೆ ಅವನೇ ಒಡೆಯ. ಸೇನೇಶ ಅಂತ ಹೇಳು ಷಣ್ಮುಖನಿಗೆ ನಾವು ಹೇಳ್ತಕ್ಕಂಥದ್ದು. ಶರವಣೋತ್ಥಿತ ಶೂರ, ಅಚ್ಚುಕಟ್ಟಾದಂಥ ಸುವರ್ಣ ಬಣ್ಣದ ಒಂದು ದೇಹದಿಂದ ಅಪಾರವಾದ ಕಾಂತಿ ಉಳ್ಳಂಥ ತೇಜಸ್ಸು ಉಳ್ಳಂಥ ಷಣ್ಮುಖನೇ. ಭವಸಾಗರಕ್ಕೆ ಬಡವಾಕಾರ. ಭವಸಾಗರವನ್ನು ನಾವು ದಾಟಬೇಕು, ಭವಸಾಗರವನ್ನು ನಾವು ನಿಶ್ಚೇಷಗೊಳಿಸ್ಕೋಬೇಕು, ಇನ್ನು ಹುಟ್ಟೋದು ಬೇಡ ಅನ್ನೋದಕ್ಕೆ ಬಡಬಾಗ್ನಿ ಸ್ವರೂಪನಾಗಿ ಇರ್ತಕ್ಕಂಥವು, ಅಗ್ನಿ ಸ್ವರೂಪನಾಗಿದ್ದು ಅದನ್ನು ಹೋಗಲಾಡಿಸ್ತಕ್ಕಂಥವನು, ಅಪಾರ ಕಾಂತಿ ಉಳ್ಳವನು. ಪಥಿಕರಿಸಿ ಗೌರವದಿಂದ ಪ್ರೀತಿಯಿಂದ ನಮ್ಮನ್ನು ಅನವರತ ರಕ್ಷಿಸು ಸುಬ್ರಹ್ಮಣ್ಯೇಶ್ವರ. ವಿವಿಧ ಕಾರ್ಯದ ವಚನ ರಚನೆಯ ಸವಿನುಡಿಯ ಸರಸೋಕ್ತಿ ಲಕ್ಷಣ ನವವಿಧಾಮಲ ಭಕ್ತಿಯುಕ್ತಿಯ ಲಕ್ಷ್ಯ ಭಾವಗಳ ವಿವರಗಳ ನಾನರಿಯೇ ನವವಿಧಾಮಲ ಭಕ್ತಿಯುಕ್ತಿಯ ಲಕ್ಷ್ಯ ಭಾವಗಳ ವಿವರಗಳ ನಾನರಿಯೇ ಗೌರೀಧವನ ಕೃಪೆಯಲಿ ಪೇಳ್ವೆನು ಗೌರೀಧವನ ಕೃಪೆಯಲಿ ಪೇಳ್ವೆನು ಇದ ಬಲ್ಲವರು ತಪ್ಪೆನದಂತೆ ರಕ್ಷಿಸೋ ಇದ ಬಲ್ಲವರು ತಪ್ಪೆನದಂತೆ ರಕ್ಷಿಸು ನಮ್ಮನು ಅನವ
ಈ ಥರ ಪದ್ಯಗಳನ್ನು ತಾವು ಗಮನಿಸುವಾಗ ತಾನಾಗಿಯೇ ತಮಗೆ ಹರಿಭಕ್ತಿ ಸಾರದ ಕಡೆಗೂ ಒಂದು ಗಮನ ಹರಿಬೇಕು. ಅಲ್ಲಿ ಹೇಗೆ ನಮ್ಮ ನವರತ ಅಂದಾಗ ಅವರು ಆ ಪದ್ಯದ ಹೃದಯದಲ್ಲಿ ಏನೇನು ತರ್ತಾರೋ ಈ ರೀತಿ ಇವರು ತರೋದು ಪ್ರಯತ್ನ ಮಾಡಿ ಸ್ವಲ್ಪ ಮಟ್ಟಿಗೆ ಜಯವನ್ನು ಗಳಿಸಿದ್ದಾರೆ ಅನ್ನೋ ರೀತಿಯಲ್ಲಿ. ಹಾಗೆಯೇ ಗೌರೀವರನ ಕೃಪೆಯಿಂದ, ಪರಮೇಶ್ವರನ ಕೃಪೆಯಿಂದ ನಾನು ಹೇಳ್ತಾ ಇದ್ದೇನೆಪ್ಪ, ಪ್ರಯತ್ನ ಮಾಡ್ತಾ ಇದ್ದೇನೆ, ತಪ್ಪಾಗದೇ ಇರೋಕ್ಕೆ, ತಪ್ಪೆನದಂತೆ ತಪ್ಪು ಆಗದೇ ಇರುವ ಹಾಗೆ ನೀನು ರಕ್ಷಿಸಬೇಕು. ಯಾಕೆ? ವಿವಿಧ ಕಾರ್ಯದ ವಚನ ರಚನೆಯ, ಬೇಕಾದಂಥ ಅಚ್ಚುಕಟ್ಟಾದಂಥ ಒಂದು ಏನೇನು ಮಾತುಗಳು ಹಾಡಬೇಕೋ, ಬಳಸಬೇಕೋ, ಬರಿಬೇಕೋ ಅಂಥ ವಚನ ರಚನೆಯ ಸವಿನುಡಿಯ ಆ ಒಂದು ಬೇಕಾದಂಥ 9 ಭಕ್ತಿಯ ಬಳಕೆಯ ಉಪಾಯಗಳನ್ನು ಬಂದಂಥದ್ದು ಯಾವುದು? ಶ್ರವಣಂ, ಕೀರ್ತನಂ, ವಿಷ್ಣೋ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಈ 9 ವಿಧದ ಆ ಭಕ್ತಿಯಿಂದ ಉಳಿದಕ್ಕಂಥದ್ದು ಅದು ಕಾವ್ಯಗಳಲ್ಲಿ ಬರಬೇಕು. ರಸಾತ್ಮಕವಾದಂಥ ಒಂದು ಸವಿ ನುಡಿ ಇರಬೇಕಲ್ಲಿ. ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತಾನೆ ದಂಡಿಯಿಂದ ಮಹಾನುಭಾವ. ರಸ ಮಂಡಿನ ಸಾಲದು ಕಣೋ, ಧ್ವನಿ ಇರಬೇಕು ಅಂದ ಆನಂದವರ್ಧನ. ಕಾವ್ಯಸ್ಯ ಆತ್ಮ ಧ್ವನಿ ಅಂತಂದ. ಇಬ್ಬರಿಗೂ ಶುರುವಾಯಿತು. ಕಾವ್ಯ ಮೀಮಾಂಸೆ ಬೆಳೆದಿದ್ದೇ ಹಾಗೆ ಒಂದು ರಸ, ಒಂದು ಧ್ವನಿ, ಒಂದು ವಿಮರ್ಶೆ, ಒಂದು ಆನಂದ ಕೊಡ್ತಕ್ಕಂಥ ರೀತಿ. ಆ ರೀತಿಯಾಗಿ ರಸಾತ್ಮಕವಾದ ಸವಿನುಡಿಗಳು, ಅದರ ಲಕ್ಷಣದ ವಿವರ ನನಗಷ್ಟು ಗೊತ್ತಿಲ್ಲಪ್ಪ. ಗೌರಿಯವರ ಶ್ರೇಷ್ಠನಾದ ಗೌರಿಗೆ ನೀನು ಒಡೆಯನಾಗಿರುವ ಪರಮೇಶ್ವರನೇ, ನಾನು ಹೇಳ್ತಾ ಇದ್ದೇನೆ, ಯಾವುದೇ ತಪ್ಪು ತೋರದೆ ಇರುವ ಹಾಗೆ ರಕ್ಷಿಸಿ ಮುಂದುವರಿಸು. ಶಂಕರನೇ ಭವಹರನೇ, ದುರಿತ ಭಯಂಕರನೇ, ಪುರಹರನೇ, ಶಶಿಧರನೇ, ಪಂಕಜಾಸನ ವಿಷ್ಣು ಸುರ ಮುನಿವರರು ಪೂಜಿಸಲು, ಪಂಕಜೋಪಮ ಪಾದಯುಗಳದ ಅಲಂಕೃತಿಯ ಸೌಭಾಗ್ಯ ರಚನೆಯ ಸಂಖ್ಯೆ ಬಣ್ಣಿಸಲು ಅರಿದೋ, ಪಂಕಜೋಪಮ ಪಾದಯುಗಳದ ಅಲಂಕೃತಿಯ ಸೌಭಾಗ್ಯ ರಚನೆಯ ಸಂಖ್ಯೆ ಬಣ್ಣಿಸಲರಿದು ರಕ್ಷಿಸು ನಮ್ಮನು, ರಕ್ಷಿಸು ನಮ್ಮನು ಅನವರದ. ನೋಡಿ ಅಲ್ಲಿ ಹೊಸಳ್ಳಿ ಕೇಶವಮೂರ್ತಿಗಳ ಧ್ವನಿ ಸ್ವಲ್ಪ ಚೆನ್ನಾಗಿ ಬಂತು. ಶಂಕರನೇ, ಶಂಕರೋ ಇತಿ ಶಂಕರ ಅಂತ, ಮಂಗಳವನ್ನು ಉಂಟು ಮಾಡುವುದೇ ಅವನ ಕರ್ತವ್ಯ ಅಂತಾನೆ ಶಂಕರ. ಕಿಂಕರೋಮಿ ಇತಿ ಕಿಂಕರ, ನಾನೇನು ಕೆಲಸ ಮಾಡಿ ನಿಂತು ಕೇಳೋದು ಕಿಂಕರನಂತೆ. ಶಂಕರ ಅನ್ನೋ ಒಳ್ಳೇದುಂಟು ಮಾಡೋದೇ ಶಂಕರ ಅಂತ. ಭವಹರನೇ, ಅಚ್ಚುಕಟ್ಟಾದ ಜನ್ಮಾಂತರಗಳನ್ನು ನೀಗಿ ಕಾಪಾಡ್ತಕ್ಕಂಥದ್ದು ಅಲ್ವಾ. ದುರಿತ ಭಯಂಕರನೇ, ಯಾವುದೇ ಪಾಪವನ್ನು ಮಾಡದೇ ಇರುವ ಹಾಗೆ ಮಾಡೋದು ಒಂದು, ಪಾಪ ಮಾಡಿದರೆ ಆ ಪಾಪಕ್ಕೆ ಭಯಂಕರ ಸ್ವರೂಪವಾಗಿದ್ದುಕೊಂಡು ಅದನ್ನು ನಾಶ ಮಾಡಿ ಪುಣ್ಯದ ರೀತಿಯಲ್ಲಿ ಕಾಪಾಡ್ತಕ್ಕಂಥದ್ದು ಒಂದು, ಅದೊಂದು. ಅದೇ ಪುರಹರನೆ, ಒಂದೇ ಮಾತು ಪುರಹರಣೆ ಅಂತ ಕವಿ. ಅಲ್ಲಿ ನಡೆದಿದ್ದೇ ಒಂದು ದೊಡ್ಡ ಕಥೆ, ತ್ರಿಪುರಾಸುರ ಸಂಹಾರ ನಡೆದಿತ್ತು. ಅದು ಬರೋದೇ ಒಂದು ಬೇರೆಯ ಒಂದು ಕಥನದಲ್ಲಿ. ಪುರಹರನೇ, ತ್ರಿಪುರ ಸಂಹಾರಕನೇ, ಶಶಿಧರನೇ, ಅಚ್ಚುಕಟ್ಟಾಗಿ ಚಂದ್ರಶೇಖರಮಾಶ್ರಯೇ ಮಮ ಕಿಂಕರಿಷ್ಯತಿ ವೈ ಯಮಃ ಅನ್ನೋ ಹಾಗೆ ಚಂದ್ರಶೇಖರನಾಗಿರ್ತಕ್ಕಂಥವನು. ಪಂಕಜಾಸನ ವಿಷ್ಣು ಸುರ ಮುನಿವರರು ಪೂಜಿಸಲು, ಅಂದರೆ ಬ್ರಹ್ಮ ವಿಷ್ಣು ದೇವತೆಗಳು ಅನೇಕ ಮುನಿಶ್ರೇಷ್ಠರು ಪೂಜಿಸಲು, ಆ ರೀತಿ ಪೂಜಿಸಲು ಪಂಕಜೋಪಮ, ಪಂಕಜಾಸನ ವಿಷ್ಣು ಒಂದು, ಆಮೇಲೆ ಪಂಕಜೋಪಮ ಪಾದಯುಗಳದ, ಕಮಲದ ಹಾಗೆ ಇರತಕ್ಕಂಥ ನಿನ್ನ 2 ಪಾದಕಮಲಗಳ ಅಲಂಕೃತಿಯ ಸೌಭಾಗ್ಯ ರಚನೆಯ ಆ ಪಾದಗಳನ್ನು ವರ್ಣಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಆದ್ದರಿಂದ ರಕ್ಷಿಸು, ಕ್ಷಮಿಸಿ ರಕ್ಷಿಸು ಅಂತ ಹೇಳ್ತಾರೆ. ಅಲ್ಲಿ ನಮ್ಮ ಶಂಕರರ ಒಂದು ಪಾದವರ್ಣನೆ ಅಂತ ಒಂದು ಸ್ತೋತ್ರ ಇದೆ, ಶಿವಸ್ತೋತ್ರದಲ್ಲಿ ಬರುತ್ತದೆ. ಶಿವಪಾದ ಸೊಬಗಿನ ಸ್ತೋತ್ರವನ್ನೇ ಮಾಡ್ತಾರೆ ಅವರು. ಆ ರೀತಿ 2 ಪಾದಕಮಲಗಳ ಅಲಂಕಾರದ ಸೊಬಗನ್ನು ನನಗೆ ವರ್ಣಿಸಲಿಕ್ಕೆ ಕಷ್ಟ ಆಗ್ತಾ ಇದೆ. ನೀನೇ ನನಗೆ ಕೈ ಹಿಡಿದು ಮುನ್ನಡೆಸು. ಕರದು ಗುರು ಕೊನೆಯೊಳಗೆ ಬ್ರಹ್ಮನ
ಶಿರವರಿದು ನೀ ಪಿಡಿದೆ ಕರದು ಗುರು ಕೊನೆಯೊಳಗೆ ಬ್ರಹ್ಮನ ಶಿರವರಿದು ನೀ ಪಿಡಿದೆ ಮಹದೇವರ ನಯನದಗ್ನಿಯಲಿ ಭಸ್ಮೀಕೃತನು ಮನ್ಮಥನು ಶಿರದ ಜಡೆಯಲಿ ಬುಟ್ಟಿ ಬಂದವತರಿದು ಬಿಸುಡನು ದಕ್ಷನನು ಶಿರದ ಜಡೆಯಲಿ ಪುಟ್ಟಿ ಬಂದವತರಿದು ಬಿಸುಡನು ದಕ್ಷನನು ಪುರಗರೇ ಶಂಕರ ದೇವ ರಕ್ಷಿಸು ನಮ್ಮನು ಪುರಗರನೇ ಶಂಕರ ದೇವ ರಕ್ಷಿಸು ನಮ್ಮನು ಅನವರತ ಪುರಹರನೆ ಶಂಕರ ದೇವ ರಕ್ಷಿಸು ರಕ್ಷಿಸು ನಮ್ಮನವರತ. ಎಲ್ಲ ನಮ್ಮ ಗಮಕಿಗಳು ಸರಿಯಾದ ಜನಕ್ಷಲಭ್ಯರು ಕೇಶವಮೂರ್ತಿಗಳನ್ನು ಚೆನ್ನಾಗಿ ಅವರು ಅಷ್ಟೇ, ಅನಂತಾರಾಯಣ ಅಷ್ಟೇ, ಎಲ್ಲರೂ ಕೇಶವಮೂರ್ತಿಗಳು, ಸನತ್ ಕುಮಾರ ಅವರ ಕರದುಗರು ಕೊನೆಯೊಳಗೆ ಕೈಯಿನ ಉಗುರನಿಂದ ಬ್ರಹ್ಮನ ಶಿರವನ ಅರಿದು ಬ್ರಹ್ಮನ ಶಿರಸ್ಸನ್ನು ಕತ್ತರಿಸಿ ನೀವು ಹಿಡಿದೆ ಅದೇ ಕಪಾಲನ್ನು ಹಿಡ್ಕೊಂಡು ತಿರುಗಿದ ಕಪಾಲಿ ಅಂತ ಅನಿಸ್ಕೊಂಡ. ಅದೇ ರೀತಿ ಮಹಾದೇವರ ನಯನದಗ್ನಿಯಲ್ಲಿ ಭಸ್ಮೀಕೃತನು ಕಣ್ಣಿನ ಕಿಡಿಯಿಂದ ಯಾವಾಗ ತನ್ನ ತಪಸ್ಸನ್ನು ಒಂದು ರೀತಿ ಬೆಲೆ ಆ ಯೋಗದ ಕಡೆಗೆ ಇದ್ದಂತಹ ಮನಸ್ಸನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ ದೇವತೆಗಳೇ ಅವನು ಕಳಿಸಿದ್ದು. ಪಾಪ ಅವನಂದ ಬಂದಿದ್ದು ಬ್ರಹ್ಮನ್ಮತ ದೇವತೆಗಳು ಕಳಿಸ್ಕೊಟ್ರು. ಇವರಿಬ್ಬರೇ ಸಮಾಗಮನಿಂದ ತಾರಕಾಸುರ ಸಂಹಾರ ಆಗಬೇಕಂತ ಸುಬ್ರಹ್ಮಣ್ಯ ಜನಿಸಲಾಗಲಿ ಅಂತ ಅವನು ಬಂದ. ಪಾಪ ಏನು ಬಂದರೆ ಇವನು ಯೋಗದ ಮಹಾಯೋಗದಿದ್ದಾನು ಪರಮೇಶ್ವರ. ಇವನು ಯಾವಾಗ ಪಂಚಬಾಣ ಬಿಟ್ಟು ಎಲ್ಲ ಮಾಡಿದ್ರು ಮೂರನೇ ಕಣ್ಣು ತೆಗೆದುಬಿಟ್ಟ, ಸುಟ್ಟು ಹಾಕ್ಬಿಟ್ಟ. ಅದಕ್ಕೆ ಅವನಿಗೆ ಆಮೇಲೆ ಬೂದಿಯಿಂದ ಬಂದವನು ಅನಂಗ ಅಂತ ಹೆಸರಾಯಿತು. ಅವನಿಗೆ ಅಂಗವಿಲ್ಲದವನು, ಬೇರೆಯವ್ರ ಕಣ್ಣಿಗೆ ಕಾಣ್ತಕ್ಕಂಥ. ಆ ರೀತಿ ಜಡೆಯಲ್ಲಿ ಹುಟ್ಟಿ ಬಂದ, ಆಮೇಲೆ ಕಣ್ಣಿನ ಕಿಡಿಯಿಂದ ಮನ್ಮಥನನ್ನು ಸುಟ್ಟು ಬೂದಿ ಮಾಡಿದೆ. ಅದೇ ರೀತಿ ಶಿರದ ಜಡೆಯಲ್ಲಿ ಹುಟ್ಟಿ ಬಂದ ದಕ್ಷನ ಶಿರವ, ದಕ್ಷ ಬ್ರಹ್ಮನ ಶಿರಸ್ಸನ್ನು ಕತ್ತರಿಸಿದೆ ನೀನು. ಶಂಕರ ದೇವದೇವ ಶಂಕರನೇ, ಶಂಕರ ದೇವ ಅನ್ನೋದೊಂದು ದೇವದೇವ ಶಂಕರನೇ ರಕ್ಷಿಸು ನಮ್ಮನು ಅನವರತ. ಅದನ್ನು ಮಾತ್ರ ಬಿಡಾಗಿಲ್ಲ, ನಮ್ಮನು ಅನವರತ ಯಾವಾಗಲೂ ರಕ್ಷಿಸಬೇಕು ಅಂತ. ನೋಡುವುದು ಸಾಲೋಕ್ಯ, ಅದು ಪೂಜೆಯ ಮಾಡುವುದು ಸಾಮೀಪ್ಯ, ಧ್ಯಾನವ ಮಾಡಿ ಹೃತ್ಕಮಲದಲ್ಲಿ ನಿಲಿಪ ಸಮಾಧಿ ಸಾರೂಪ್ಯ, ಕೂಡಿ ಭಕ್ತರೊಳಾಡಿ ನುತಿಗಳ ಮಾಡುವುದೇ ಸಾಯುಜ್ಯ, ಕೂಡಿ ಭಕ್ತರೊಳಾಡಿ ನುತಿಗಳ ಮಾಡುವುದೇ ಸಾಯುಜ್ಯ. ನಿಮ್ಮನು ಬೇಡಿಕೊಂಬೆನು ಶಿವನೇ, ನಿಮ್ಮನು ಬೇಡಿಕೊಂಬೆನು ಶಿವನೇ, ರಕ್ಷಿಸು ನಮ್ಮನು ಅನವರತ. ಒಬ್ಬ ಗಮಕಿ ಹಾಗೆ ಪೂರ್ಣವಾಗಿ ಹಾಡುವ ಪದ್ಯವನ್ನು ನಾವು ಅನುಭವಿಸಿ ನಿಮಗೂ ಮನಸ್ಸಿನಲ್ಲಿ ಅದು ಮೂಡುವ ಹಾಗೆ ಮಾಡಿ ಆಮೇಲೆ ಎರಡು ಮಾತಾಡಬೇಕಾಗವು. ಮಧ್ಯದಲ್ಲಿ ನಾವು ಮಾತಾಡಬಾರ್ದು. ಅದೇ ತಾಪತ್ರಯ ಬಂದಿದ್ದು ದೊಡ್ಡವರಿಬ್ಬರಲ್ಲಿ. ಆಮೇಲೆ ಸರಿಗೋಯ್ತು, ನಾನು ಹೇಳಕ್ಕೆ ಹೋಗಲ್ಲ ಅದನ್ನು. ಅಲ್ಲದೆ ಅವ್ರು ಹಾಡುವಾಗ ಅದನ್ನು ಮೂರ್ತಿ, ಅವರು ಯಾರೇ ಹಾಡಲಿ ಆ ಹಾಡೋದನ್ನು ಮುಂದುವರಿಸ್ಬೇಕು. ಅವರು ಪೂರ್ತಿ ಆಗಬೇಕು. ರಾಗದಲ್ಲಿ ನಿಂತಾಗಲೇ ನುಡಿ ಶುರು ಅಂತ. ನಡೆ ಇಲ್ಲದೆ ನುಡಿ ಬರಬಾರ್ದು, ನುಡಿ ಇಟ್ಬಿಟ್ಟು ನಡೆ ಬರಬೇಕು. ಹಾಗೆ ಶಿವನನ್ನು ಸದಾ ನೋಡುವಂಥದ್ದೇ ಸಾಲೋಕ್ಯ, ಅವಲೋಕನ. ಶಿವನನ್ನು ಯಾವಾಗಲೂ ಪೂಜೆಯನ್ನು ಮಾಡ್ತಕ್ಕಂಥದ್ದೇ ಸಾಮೀಪ್ಯ, ಅವನ ಹೃದಯದಲ್ಲಿ ಅವನ ಹತ್ತಿರವೇ ಇರ್ತಕ್ಕಂಥದ್ದು. ಇದೆಲ್ಲನೂ ನಮ್ಮ ಶಂಕರರ ಪೂಜಾ ವಿಧಾನ, ಶಂಕರರ ಸ್ತೋತಿಗಳು ಜ್ಞಾಪಕ ಬರುತ್ತೆ ನಮಗೆ ಅಲ್ವಾ. ಅದರಿಂದಾಗಿ ಧ್ಯಾನವನ್ನು ಮಾಡ್ತಾ
ಚೆನ್ನಾಗಿ ಧ್ಯಾನವನ್ನು ಮಾಡ್ತಾ 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 ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ತತ್ಪದಂ ಪರಮ ಆನಂದಂ ಓಂಕಾರಾಯ ನಮೋ ನಮಃ ಅನ್ನೋ ಹಾಗೆ ಮಾಡ್ತಾ ಮಾಡ್ತಾ ಅಕಾರ ಉಕಾರ ಮಕಾರ ಇತಿ ಏವಂ ವೇದ ಇತ್ಯುಪನಿಷತ್ ಅಂತೀವಲ್ಲ, ಆ ಥರ ತನ್ನ ಹೃದಯ ಕಮಲದಲ್ಲಿ ಧ್ಯಾನವನ್ನು ಮಾಡಿಕೊಂಡು ಅವನನ್ನೇ ನಿಲ್ಲಿಸ್ತಕ್ಕಂಥದ್ದು ಸಾರೂಪ್ಯ. ಆ ರೂಪವನ್ನೇ ಧ್ಯಾನ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ. ಅದನ್ನಾಗಿ ಅದೇ ರೀತಿ ಹೊರಗಳಿಂದ ಎಲ್ಲರನ್ನು ಕಂಡವರವರನ್ನ ಕಂಡು ಭಕ್ತರೊಡನೆ ಬೆರೆತು ಅವರವರ ಅನುಭವಗಳಿಂದ ನಾನು ಇನ್ನೂ ಬೆಳೆಸ್ಕೊಂಡು ಭಕ್ತರೊಡನೆ ಬೆರೆತು ಸ್ತುತಿ ಮಾಡತಕ್ಕಂಥದ್ದು ಸಾಹಿತ್ಯ. ಕೊನೆಗೆ ಸಾಹಿತ್ಯವೇ ನಮಗೆ ಬೇಕಾದ್ದು. ಆ ಸಾಹಿತ್ಯವನ್ನು ಪಡೆಯಬೇಕು ಅಂತಂತಂದೆ ಆ ಬಯಕೆ ಬೇಡಿಕೆ ನಮ್ಮಲ್ಲಿರಬೇಕು. ಆವಾಗ ಭಾವ ಭಯ ಎರಡು ಹೋಗ್ಬಿಡುತ್ತೆ. ಹುಟ್ಟಿಸದ ಬೇಡೆಯನ್ನು ಹುಟ್ಟಿಸಿದಕ್ಕೆ ಪಾಲಿಸಿಯನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಅಲ್ವಾ. ಆ ರೀತಿ ಇದ್ಕೊಂಡು ಭಕ್ತರೊಡನೆ ಬೆರೆತು ಬೇಡುವುದು ಸಾಹಿತ್ಯ, ಸ್ತುತಿಗೈಯುವುದು ಸಾಹಿತ್ಯ. ಈಶ್ವರ ಪರಮಶಿವನೇ, ಇದನ್ನೇ ನಾನು ಈ 4 ವಿಧವಾದ ಭಕ್ತಿಯಿಂದ ಮುಕ್ತಿ ಉಪಾಯವನ್ನು ನಾನು ಬೇಡ್ತಾ ಇದ್ದೇನೆ, ಕಾಪಾಡು. ಕಮಲ ಭವವಂದಿತನೇ ಗಿರಿಜಾರಮಣ ಅದು ಭಕ್ತ ಕುಟುಂಬಿ ದೇವೋತ್ತಮ ತ್ರ್ಯಂಬಕ ಶೂಲಿ ಪರಮೇಶ್ವರ ಕೃಪಾ ಜಲಧಿ ಉಭಯರಸ ಕೈಲಾಸಪತಿ ನಿರುಪಮಾ ನಿರಂಜನ ನಿತ್ಯ ನಿರ್ಮಲ ಅಮಿತ ಮಾಯಾ ಮಹಿಮಾ ಅಮಿತ ಮಾಯಾ ಮಹಿಮಾ ರಕ್ಷಿಸು ನಮ್ಮನೋ ಅನವರದ ನೋಡಿ ಆ ರಾಗಕ್ಕೆ ಅವ್ರು ಕರೆಕ್ಟಾಗಿ ಹೇಳಿದರು. ಹರ ಪ್ರಿಯ, ಖರನನ್ನು ಕತ್ತರಿಸ್ತಕ್ಕಂಥವನು ನಾನು ಶ್ರೀರಾಮ ಅಂತ. ಶ್ರೀರಾಮನ ಪ್ರಿಯ ಅಂತ ರಾಗ ಇದು. ಕಮಲ ಭವ ಬಂದಿತನೇ, ಬ್ರಹ್ಮನಿಂದ ಬಂದಿತನಾದವನು ಬ್ರಹ್ಮವಂದ್ಯ. ಗಿರಿಜಾರಮಣ, ಆ ತಾಯಿಗೆ ಪಾರ್ವತಿಗೆ ಅನ್ಯೋನ್ಯ, ಪಾರ್ವತಿ ಪರಮೇಶ್ವರರ ದಾಂಪತ್ಯ, ಲಕ್ಷ್ಮೀನಾರಾಯಣರ ದಾಂಪತ್ಯ, ಕೃಷ್ಣ ರುಕ್ಮಿಣಿಯರ ದಾಂಪತ್ಯ ಅಂತ ನಾವೆಲ್ಲ ಹೇಳ್ತಕ್ಕಂಥದ್ದು. ಗಿರಿಜಾರಮಣ ಪಾರ್ವತಿಗೆ ಬಹಳ ಬೇಕಾದವನು. ಭಕ್ತ ಕುಟುಂಬಿ ಅದು ಇರೋದು. ಭಕ್ತರಿಗೆ ಅವನು ಯಾವಾಗ ನಮ್ಗೆ ಬೇಕು ಭಕ್ತರು ಅಂತ ಅವರೇ ಅವನ ಸಂಸಾರ ಅನ್ನೋ ಹಾಗೂ ಆಗ್ಬೋದು, ಅಂದರೆ ಸಂಸಾರವನ್ನು ಹೋಗಲಾಡಿಸ್ತಕ್ಕಂಥವನು ಆಗ್ಬೋದು. ಭಯಹರ ಅನ್ನೋ ಭವ ಭಯಹರ ಭಕ್ತ ಕುಟುಂಬಿ ನೀನು. ದೇವ ಶ್ರೇಷ್ಠ, ದೇವೋತ್ತಮ, ಅವನು ಅಚ್ಚುಕಟ್ಟಾಗಿ ತುಂಬ ತುಂಬ ಉತ್ತಮನಾದವನು ಮಹಾನ್ ಭಾವ. ಭಕ್ತ ಕುಟುಂಬಿ, ದೇವೋತ್ತಮ, ತ್ರಿಯಂಬಕ, ಮೂರು ಕಣ್ಣಿನವನು, ಶೂರಿ, ತ್ರಿಶೂಲವನ್ನು ಹಿಡಿದಕ್ಕಂಥವನು, ಪರಮೇಶ್ವರ, ಕೃಪಾಜಲಧಿ. ಅದು ಮಾತ್ರ ಅವನು ಯಾವಾಗಲೂ ಕೃಪಾಸಾಗರನೇ ಆಗಿರ್ತಾನೆ. ನಾವು ಅವನನ್ನು ಮುಕ್ಕಣ್ಣನನ್ನಾಗಿ ಮಾಡಬಾರ್ದು ಅಷ್ಟೇ, ಪರಮೇಶ್ವರನ್ನಾಗಿ ಮಾಡಬೇಕು. ಅಂದರೆ 3ನೇ ಕಣ್ಣು ತೆಗೆದೇ ನೋಡ್ಕೋಬೇಕು ಅಂತ ಅದರ ಅರ್ಥ ನಾನು ಹೇಳಿದ್ದು. ಕರುಣಾಸಾಗರನೇ, ನಿರುಪಮನೇ, ಕೈಲಾಸಕ್ಕೆ ಒಡೆಯನೇ, ನಿರಂಜನನೇ, ಯಾವುದನ್ನು ಅಂಟಿಸ್ಕೊಳ್ಳೋದಿಲ್ಲ. ಯಾವ ನಿರ್ವಾಣ ಷಟ್ಕ ಜ್ಞಾಪಿಸ್ಕೊಳ್ಳಿ. ನಿರಂಜನನೇ, ನಿತ್ಯನೇ, ನಿತ್ಯೋ ನಿತ್ಯಾನಾಂ ಚೇತನ ಸುಚೇತನಾನಾಂ ಅಲ್ವೇ. ಅದು ತಗೊಂಡಾಗ ನಿರ್ಮಲನೇ, ಏನು ರೀತಿಯಾಗಿತ್ತು ನೀನು ಪರಿಶುದ್ಧನಾದವನು. ಅಮಿತ ಮಾಯಾ ಮಹಿಮ, ಎರಡರ್ಥ. ಒಂದು ಮಾಯೆಯನ್ನು ಹೋಗಲಾಡಿಸ್ತಕ್ಕಂಥವನು, ಒಂದು ಮಾಯೆಯ ಹತ್ತಿರ ಬರದ ಹಾಗೆ ಕಾಪಾಡ್ತಕ್ಕಂಥವನು, ಒಂದು ಮಾಯೆಗೆ ಸಿಲುಕದ ಇರೋ ಹಾಗೆ ನೋಡ್ಕೊಳ್ತಕ್ಕಂಥವನು. ಈ ರೀತಿಯಾಗಿ ಗುಣಗೊಂಡಂಥ ಅಮಿತ ಮಾಯಾ ಮಹಿಮ ರಕ್ಷಿಸು ನಮ್ಮ ನವರತ. ಶರಧಿ ಮಥನದೊಳುದಿಸಿ ವಿಷವಾವರಿಸುತ್ತೈತರೆ ಕಂಡು ದೇವಾಸುರರು ಮುನಿಗಳು ಬಂದು ನಿಮ್ಮಡಿಗೆರಗಿ ಮರೆ ಹೋಗಲು
ಪೊರೆದು ಅದು ಪರಮ ಕರುಣಾ ಸಿಂಧು ಭಕ್ತರ ಪೊರೆದು ಗರಳವ ಕರೆದು ಕಂಠದಿ ಧರಿಸಿದೈ ಪರಮಾತ್ಮ ರಕ್ಷಿಸು ನಮ್ಮನು ಪರಮಾತ್ಮ ರಕ್ಷಿಸು ನಮ್ಮನು ಅನವರತ ಎಂಥ ಒಂದು ಪ್ರಾರ್ಥನೆ ಅದರಲ್ಲಿ ಬಂತು. ತಾವು ಕಂಡ್ರಿ, ಮನಸ್ಕೊಂಡ್ರಿ. ಮಹಿಮಾಸ್ಪದನಾದಂಥ ಮಹಾಮಹಿಮನನ್ನು ಸ್ತೂಲಿಸಲಿಕ್ಕೆ ಆರತಿರಾಗಕ್ಕೆ ಅಚ್ಚುಕಟ್ಟ ಅಂತ ಶರಣು ಅಂತ ಅನ್ಬೇಕು ನಾವು. ಹಾಗೆ ಶರಧಿ ಮಥನದೊಡಗಿಸಿ ಸಮುದ್ರವನ್ನು ಮಥನ ಮಾಡಿದ ಕಳೆದಾಗ ಹುಟ್ಟಿತು ವಿಷವು ಆವರಿಸುತ್ತ ಐತರೆ ವಿಷವು ಹುಟ್ಟಿದಾಗ ಯಾರು ತಗೊಳ್ತಾರೆ? ಯಾರೂ ಇಲ್ಲ, ಯಾರು ತಗೊಳ್ಳೋಕೆ ಸಾಧ್ಯವೇ ಇಲ್ಲ. ಅದನ್ನು ಕಂಡು ದೇವಾಸುರರು ಮುನಿಗಳು ಬಂದು ನಿಮ್ಮಡಿಗೆ ಎರಗಿ ಮರೆ ಹೋಗಲು ವಿಷ ಹುಟ್ಬಿಡ್ದು. ಅಮೃತ ಆಮೇಲೆ ಬಂದಿದ್ದು, ಒಂದೊಂದಾಗಿ ಉಚ್ಚೇಶ್ವರಸು ಎಲ್ಲ ಬಂದ್ಮೇಲೆ ಆಮೇಲೆ ಅಮೃತ ಬಂದದ್ದು. ವಿಷ ಬಂದ್ಬಿಡ್ತಲ್ಲ, ಅದನ್ನ ಯಾರು ಕಾಪಾಡ್ತಾರೆ? ಅದನ್ನು ನಾನು ತಗೋತೇನೆ ಎಂದು ಪರಮೇಶ್ವರ ಶ್ರೀಕಂಠ ನೀಲಕಂಠ ಅಂತ ಹೇಳ್ತೀವಿ ನಾವು. ಪರಮೇಶ್ವರ ನಿಮ್ಮಡಿಗೆರಗಿ ಬಂದು ಮರೆ ಹೋಗಲಯ್ಯ ಈ ವಿಷವನ್ನು, ಆ ವಿಷದ ವ್ಯಾಪಕ ಒಂದು ಏನಿದೆಯೋ ಅಗ್ನಿ, ಅದನ್ನು ಹೇಗೆ ಹೋಗಲಾಡಿಸೋದು, ಪ್ರಪಂಚ ಏನಾಗಬೇಕು ಅಂತಂದಾಗ ಪಶುಪತಿಯಾದಂಥ ಪರಮೇಶ್ವರನ ಅಂತ ನೀನು ಪರಮ ಕರುಣಾ ಸಿಂಧು, ನೀನು ಅಚ್ಚುಕಟ್ಟಾಗಿ ಭಕ್ತರ ಎಲ್ಲರ ಮೇಲೆ, ಇಡೀ ಲೋಕದ ಮೇಲೆ ಕರುಣೆ ಇಟ್ಟು ಕೃಪೆ ಇಟ್ಟು ಭಕ್ತರ ಪೊರೆದು ಎಲ್ಲರನ್ನು ಪರಿಪಾಲಿಸಿ ಗರಳವ ಕರೆದು ಆ ವಿಷವನ್ನು ಹಾಗೆಯೇ ಕಂಠಡಿ ಧರಿಸಿದೈ ಪರಮಾತ್ಮ. ಅವನು ಕುಡಿದು ಬಿಡ್ತಾ ಇದ್ದ. ಉಮೆ ತಡೆದು ತಾಯಿ, ಅಯ್ಯೋ ಕುಡಿದ್ರೆ ಏನಾಗಬೇಕು, ಲೋಕ ಏನಾಗಬೇಕು ಒಳಗಡೆ ಅಂತ ಹಿಡಿದು ಅದಕ್ಕೆ ಅಲ್ಲಿ ಗರಳಲ್ಲಿ ಆ ವಿಷವನ್ನು ಹಾಗೆಯೇ ಕಂಠದಲ್ಲಿ ಧರಿಸುತ್ತಾನೆ. ಅದಕ್ಕೋಸ್ಕರ ಅಚ್ಚುಕಟ್ಟಾಗಿ ಬೆಳ್ಳಗಿದ್ರೆ ಈ ಭಾಗ ಮಾತ್ರ ನೀಲವರ್ಣದಲ್ಲಿ ಇರುತ್ತೆ. ಅದಕ್ಕೆ ನೀಲಕಂಠ ಅಂತ ಕರಿತೇವೆ. ನಂಜುಂಡೇಶ್ವರ ಶ್ರೀಕಂಠ ಅಂತ ಕರಿತೇವೆ ಅಂದರೆ ಅದರಿಂದಾಗಿ ಕಂಠದಿ ಧರಿಸಿದೈ ಪರಮಾತ್ಮ ಪರಮನಾದ ಆತ್ಮನಾದನು. ಜೀವಾತ್ಮ ಪರಮಾತ್ಮ ಆ ಒಂದು ಸನ್ನಿಧಿಯನ್ನು ತೆಗೆದುಕೊಂಡ್ರೆ ಪರಮಾತ್ಮನಾದ ಪರಮೇಶ್ವರನೇ ನೀನು ನಮ್ಮನ್ನು ಅನವರತ ಸದಾ ಅವ್ಯಾಹತವಾಗಿ ರಕ್ಷಿಸ್ತಾ ಇರಬೇಕು. ನೋಡಿ, ಇಲ್ಲೂ ಕೂಡ ಅವರು ರಾಗ ತಂದಾಗ ಎಷ್ಟು ಚೆನ್ನಾಗಿ ನೀವು ಪ್ರತ್ಯಕ್ಷವಾಗಿ ಕೇಶವಮೂರ್ತಿಗಳನ್ನು ಕೇಳ್ಬಿಟ್ಟಿದ್ರೆ ಇಲ್ಲಿ ಜೆರಾಕ್ಸ್ ಕಾಪಿ ಬಂದು ಕೂರಿದೆ ಅಂತ ಹೇಳ್ತಾ ಇದ್ದೀನಿ. ಪರಮ ವೈಷ್ಣವನೆನಿಸಿದರ್ಜುನ ಹರುಷ ಪುಳಕದೊಳು ಎಂದಗೀಲದೆ ದರೆಯೊಳಂಗುಷ್ಠಾಗ್ರದಲ್ಲಿ ನಿಂದಿರುತ್ತ ಪರಮ ವೈಷ್ಣವನೆನಿಸಿದ ಅರ್ಜುನ ಹರುಷ ಪುಳಕದೊಳು ಎಂದಗೀಲದೆ ಧರೆಯೊಳು ಅಂಗುಷ್ಠಾಗ್ರದಲ್ಲಿ ನಿಂದಿರುದ ಕರಯುಗವ ಶಿರದೊಳಾನುದ ಜಪಿಸಿ ಪಂಚಾಕ್ಷರಿಯ ತಪಸಿನೊಳಿದ್ದನವನಿಗೆ ವರವನೀ ಬಾರಿಸಿದೆ ರಕ್ಷಿಸು ನಮ್ಮನು ಅನವರದ. ಅರ್ಜುನ ವಿಷ್ಣು ಭಕ್ತ, ಕೃಷ್ಣ ಭಕ್ತ. ಸಖ್ಯಕ್ಕೆ ಅರ್ಜುನನ್ ನಾವು ಹೇಳ್ತೇವೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ಸಖ್ಯಂ ಕೃಷ್ಣಾರ್ಜುನರು ಸ್ನೇಹ. ದಾಸ್ಯಕ್ಕೆ ಮಹಾನ್ ಭಾವ ಆಂಜನೇಯ. ಈ ರೀತಿ ಆ ಪರಮ ವೈಷ್ಣವರು ಎನಿಸಿದಂಥ ಅರ್ಜುನನ ಹರುಷ ಪುಳಕದೊಳು ಇಂದ್ರಕೀಲ ಪರ್ವತದಲ್ಲಿ ಅಚ್ಚುಕಟ್ಟಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ಏನು ತಪಸ್ಸು ಒಂದು ಸುತ್ತಮುತ್ತಲಿನ ಋಷಿಗಳು ಬಂದು ಹೇಳಿದ್ರು, ಪರಮೇಶ್ವರನಿಗೆ ಏನಪ್ಪ ಈ ಥರ ತಪಸ್ಸು ಮಾಡ್ತಾ ಇದ್ದಾರೆ, ನಮಗೆ ಇದಕ್ಕೆ ಆಗ್ತಾ ಇಲ್ಲ ಅಂತ. ಬ್ರಹ್ಮ ಎಲ್ಲರೂ ಕೇಳ್ಕೊಂಡಿದ್ದಾರೆ, ವರ ಕೊಡೋಂಗೆ ಪರಮೇಶ್ವರನಿಗೆ ಹೇಳ್ತಾ ಇದ್ದಾರೆ ಅಂತದ್ದು. ಆ ರೀತಿ ಇಂದ್ರಕೀಲದ ಧರೆಯುಳು ಅಂಗುಷ್ಠಾಗ್ರದಲ್ಲಿ ನಿಂದಿರಿಸ್ತ. ಅಂಗುಷ್ಠ ಆ ಹೆಬ್ಬೆರಳಿನ ತುದಿ ಆಗ ನಿಂತ್ಕೊಂಡಿದ್ದಾನಂತೆ ತಪಸ್ಸು ಮಾಡೋದಕ್ಕೆ. ಬರೀ ಕಾಲು ಪೂರ್ತಿ ಅಲ್ಲ, ಅಂಗುಷ್ಠಾಗ್ರದಲ್ಲಿ ನಿಂತು ಕಾಲ ಬೆರಳ ತುದಿಯಲ್ಲಿಯೇ ನಿಂತು ಅದೊಂದು ಯೋಗ. ಆ ಯೋಗ ಬರೋದಲ್ಲ, ಅಂಥದ್ದೆಲ್ಲ ಬರೋದು ಬಹಳ ಕಷ್ಟ ಬಿಡಿ. ನಿಂತು ಇರುತ್ತ ಕರಯುಗವ ಶಿರದೊಳ ಆನುತ, ಇದು ಕನ್ನಡದ ಪದ. ಆನುತು ಆನುವುದು ಹೀಗೆ ಇಟ್ಕೊಂಡಿದ್ದಾನೆ.
ಹೀಗಿರ್ಬೇಕು ಯಾವಾಗಲೂ ಅಂಜಲಿಬದ್ಧಾಗಿ ಹೀಗಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಕ್ಕಂಥದ್ದಲ್ವಾ. ಹೃದಯಾಬ್ಜೆ ಸ್ಥಿರಭಾವಂ ಮಂಜುಳ ರೂಪಂ ಮಹೋಜ್ವಲಂ ಧಾಮ ಹಸ್ತಾಬ್ಜೆ ಪಶ್ಯಂತಂ ಧನ್ಯಂ ಕಲೆಯೇ ಅಂಜನಾತನಯಂ ಅಂತ ಆಂಜನೇಯನ ನಾವು ಹೇಳ್ತೀವಿ. ಈಗ ಯಾವಾಗ ನೋಡ್ತಾ ಇರ್ತಾನಂತೆ ಶ್ರೀರಾಮನನ್ನ ಆಂಜನೇಯ ಸ್ವಾಮಿ. ಆ ಪರಮಾತ್ಮನನ್ನು ನೋಡುವ ಹಾಗೆ ಈ ಅರ್ಜುನ ಪರಮೇಶ್ವರನ ಕುರಿತು ಧ್ಯಾನ ಮಾಡಿದ್ದಾನೆ. ಆ ನಿಂದಿರುತ ಕರಯುಗವ ಶಿರದೊಳ ಆನುತ ಜಪಿಸಿ ಪಂಚಾಕ್ಷರಿಯ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಆ ಓಂಕಾರವನ್ನು ಬೆರೆಸಿ ಪಂಚಾಕ್ಷರಿಯನ್ನು ಜಪಿಸಿದ್ದಾನೆ. ತಪಸ್ಸಿನೊಳು ಇದ್ದನು ಅವನಿಗೆ ಅಂಥ ಘೋರವಾದ ಕಠಿಣವಾದ ತಪಸ್ಸಲ್ಲಿ ಇದ್ದಂಥ ಅರ್ಜುನಿಗೆ ವರವನಿ ಪಾಲಿಸಿದೆ. ಅವ್ನಿಗೇನು ಬೇಕೋ ಅದನ್ನ ಕೊಡ್ತೀನಿ ರೀ ನಾರಾಯಣನ ಮೈದ್ನ ಅವನು ನೋಡ್ತಾನೆ. ಕುಮಾರವ್ಯಾಸ ನಾರಾಯಣನ ಮೈದ್ ನಾನು ಒಂದು ಪದವನ್ನು ಪ್ರಯೋಗ ಮಾಡಿದ್ದಾನೆ. ಹೇಗೇನೋ ನಿಮ್ಗೆ ಗೊತ್ತಿದ್ದಾನೆ, ಇಲ್ಲಿ ಹೇಳೋದು ಬೇಡ. ಅದರಿಂದಾಗಿ ವರವನಿ ಪಾಲಿಸಿದೆ, ರಕ್ಷಿಸು ನಮ್ಮನ್ನು ವರ್ತ. ಅದರಿಂದಾಗಿ ಅವನಿಗೆ ವರವನ್ನು ಕೊಟ್ಟೆ, ನೀನು ಕಾಪಾಡಿದೆ, ಪಶುಪತಾಸ್ತ್ರವನ್ನು ಪ್ರದಾನ ಮಾಡಿದೆ. ಆ ತಾಯಿ ಅಂಜಲಿಕಾಸ್ತ್ರವನ್ನು ಕೊಟ್ಟಳು, ಕರ್ಣನನ್ನು ಕೊಲ್ಲುವುದಕ್ಕೆ ಇದು ಉಪಯೋಗವಾಗುತ್ತೆ ಅಂತ ಆ ತಾಯಿ ಕೊಟ್ಟಳು. ಅಂಥ ಪರಮೇಶ್ವರನೇ ಕಾಪಾಡು ಅಂತ ಕವಿ ಕೇಳ್ಕೊಳ್ತಾನೆ ನೋಡಿ. ಇಂಥ ಪದ್ಯಗಳು ಅವರು ವಾಚನ ಮಾಡಿದಾಗ ನಮಗೆ ಹರಿಭಕ್ತಿ ಸಾರವು ಕೂಡ ತಾನಾಗಿ ಮನಸ್ಸಲ್ಲಿ ಬರ್ತಾ ಶಿರಗಳಂಬರ ಕುಕ್ಷಿಸಾಗರ ಧರಣಿ ಪೀಠ ಸುಧಾಂಶು ಭಾವಗ ತರಣಿ ನಯನ ಭುಜಂಗಳೇ ದಶ ದಿಕ್ಕು ವೇದ ಮುಖ ಚರಣತಳ ಪಾದಾಳ ತಾರಾಭರಣ ಗ್ರಹಗಣ ಕುಸುಮ ವಿಶ್ವೋದ್ಧರಣ ಗೌರಿ ರಮಣ ವಿಶ್ವೋದ್ಧರಣ ಗೌರಿ ರಮಣ ರಕ್ಷಿಸೋ ನಮ್ಮನು ಅನವರತ. ಶಿರಗಳಂಬರ, ಅಂಬರ ಆಕಾಶ, ಶಿರಸ್ಸೇ ಆಕಾಶ, ಕುಕ್ಷಿ ಸಾಗರ, ಈ ಹೊಟ್ಟೆ ಇರ್ತಕ್ಕಂಥ ಈ ಭಾಗ ಇದೇ ಸಾಗರ. ಧರಣಿ ಪೀಠ, ಭೂಮಿಯೇ ಪೀಠ ಇರ್ತಕ್ಕಂಥದ್ದು. ಸುಧಾಂಶು ಪಾವಕ ತರಣಿ ನಯನ, ಸುಧಾಂಶು ಚಂದ್ರ, ಪಾವಕ ಅಗ್ನಿ, ತರಣಿ ಸೂರ್ಯ, ನಯನ ಇವೆಲ್ಲವೂ ಕಣ್ಣು, ಮೂರು ಕಣ್ಣು ಉಳ್ಳವನು. ಭುಜಂಗಳೇ ದಶದಿಕ್ಕು, ಅಚ್ಚುಕಟ್ಟಾದಂಥವನು, ದಶದಿಕ್ಕುಗಳೇ ಭುಜವಾಗಿ ಉಳ್ಳವನು. ವೇದವೇ ಮುಖವಾಗಿ ಉಳ್ಳವನು. ಚರಣತಳ ಪಾತಾಳ, ಆ ಒಂದು ಪಾದತಲದಲ್ಲಿರ್ತಕ್ಕಂಥ ನಕ್ಷತ್ರಗಳು, ಆ ಪಾತಾಳದಲ್ಲಿರ್ತಕ್ಕಂಥ ತಾರೆಗಳು, ನಕ್ಷತ್ರಗಳು ಅದೇ ಅವನಿಗೆ ಆಭರಣ. ಗ್ರಹಗಳ ಸಮೂಹ, ಕುಸುಮ ಅದೇ ಒಂದು ಹೂವು ಅವನಿಗೆ. ಎಲ್ಲ ನವಗ್ರಹಗಳು, ಎಲ್ಲ ಗ್ರಹಗಳ ಸಮೂಹವೇ ಅವನಿಗೆ ಹೂವುಗಳು. ಹಾಗೆ ವಿಶ್ವೋದ್ಧರಣ, ಇಂಥ ಒಂದು ಕಲ್ಪನೆ ನಮ್ಮಲ್ಲಿ ಮನಸ್ಸನ್ನು ಬರಬೇಕು, ಧ್ಯಾನದಲ್ಲಿ ಬರಬೇಕಾಗುತ್ತೆ. ಈ ಪರಿಕಲ್ಪನೆ ಕಾನ್ಸೆಪ್ಟ್ ಬಂದರೆ ಅದು ತುಂಬ ಚೆನ್ನಾಗಿ ಅವನನ್ನು ಹಾಗೆಯೇ ಮನಸ್ಸು. ಓಂ ಪೀಠಂ ಯಸ್ಯ ಧರಿತ್ರಿ, ಓಂ ಪೀಠಂ ಯಸ್ಯ ಧರಿತ್ರಿ, ಜಲಧರ ಕಲಶಂ, ಲಿಂಗವಾಕಾಶ ಮೂರ್ತಿ, ನಕ್ಷತ್ರ ಪುಷ್ಪಮಾಲ್ಯಂ, ಗ್ರಹಗಣ ಕುಸುಮಂ, ನೇತ್ರಂ ಚಂದ್ರಾಕವನ್ಯಂ, ಕುಕ್ಷೌತ ಸಮುದ್ರಂ, ಭುಜಗಿರಿ ಶಿಖರಂ, ಸಪ್ತಪಾತಾಳ ಪಾದಂ, ವೇದಂ ವಕ್ತ್ರಂ, ಶಾಸ್ತ್ರಂ ಷಡಂಗಂ, ದಶ ದಿಶ ವಸನಂ, ದಿವ್ಯಲಿಂಗಂ ನಮಾಮಿ. ಅದು ಇಲ್ಲಿ ತಾನಾಗಿ ಮೂಡಿ ಬಂದಿದೆ, ನಿನ್ನೆ ಗಮನಿಸ್ತೀರಿ ನೋಡಿ. ಆದರೆ ಗ್ರಹಗಣ ಕುಸುಮ, ಗ್ರಹಗಳ ಸಮೂಹವೇ ಹೂವುಗಳು. ವಿಶ್ವೋದ್ಧರಣ, ವಿಶ್ವವನ್ನೇ ಕಾಪಾಡತಕ್ಕಂಥ ರಕ್ಷಿಸ್ತಕ್ಕಂಥ ಗೌರಿ ರಮಣ ಅಂತ ಪಾರ್ವತಿ ಪರಮೇಶ್ವರನೇ ಗೌರಿ ರಮಣ ಅಂತ ಹೇಳಿದ್ದಾರೆ. ಇಲ್ಲಿ ಪಾರ್ವತಿ ಇದ್ದರೆ ಪರಶಿವ ಇಲ್ಲ. ಪರಶಿವನಿಗೆ ಪ್ರಕೃತಿಯೇ ಪಾರ್ವತಿ, ಪಾರ್ವತಿಗೆ ಶಕ್ತಿಯೇ ಪರಶಿವ. ಈಗ ಹಾಗೆ ಅವರಿಬ್ಬರ ಒಂದು ಅನ್ಯೋನ್ಯತೆ ಅನ್ನೋದು. ಅದರಿಂದಾಗಿ ನಮ್ಮನ್ನು ಕೇಳ್ಕೊಳ್ಳೋದು, ಈ ಡೈವೋರ್ಸ್ ಅನ್ನೋ ಪದ ಬರಬಾರ್ದು ಅನ್ನೋದಲ್ಲಿ ಅಲ್ಲಿ ಸಂಶ್ಲೇಷ ಬರಬೇಕೆ ವಿನಃ ವಿಶ್ಲೇಷ ಬರಬಾರ್ದು ಅಂತಕ್ಕಂಥದ್ದು. ಗೌರೀಪದೆಯೇ ಜಗದ್ರಕ್ಷಕ, ನಮ್ಮನ್ನು ರಕ್ಷಿಸು. ಧರಣಿಯೇ ರಥ, ಗಾಲಿಗಳು ಹಿಮ ಕಿರಣ ಭಾಸ್ಕರರು. ಧರಣಿಯೇ ರಥ, ಗಾಲಿ
ದಿಗಲು ಹಿಮ ಕಿರಣ ಭಾಸ್ಕರರು ಅಜನೆ ಸಾರಥಿ ತುರಗಗಳು ಶ್ರುತಿ ದತಿಗಳು ಪುರುಷೇಮಾದ್ರಿಯೇ ಚಾಪ ಉರಗಪತಿಯೇ ಸೂತ್ರ ಲಕ್ಷ್ಮೀವರನೆ ನಿಮ್ಮಯ ಬಾಣ ತ್ರಿಪುರವತರಿದ ಸರ್ವೋತ್ತಮನೆ ರಕ್ಷಿಸು ನಮ್ಮನು ತ್ರಿಪುರವತರಿದ ಸರ್ವೋತ್ತಮನೆ ರಕ್ಷಿಸು ನಮ್ಮ ಅನವರತ ನೋಡಿ ಎಷ್ಟು ಚೆನ್ನಾಗಿದೆ. ತ್ರಿಪುರ ಸಂಹಾರವನ್ನು ಇಡೀ ಒಂದು ಪದ್ಯದಲ್ಲಿ ಅವನು ಕವಿ ತಂದಿದ್ದಾನೆ. ಆ ಕವನದ ಜಾಣ್ಮೆ, ಅದು ಅರ್ಥ ಸ್ವಾರಸ್ಯ, ಒಂದು ಬರತಕ್ಕಂಥ ಪದಬಂಧ, ಅಲ್ಲಿರುವ ಸೌಂದರ್ಯ, ಆ ಸೊಬಗು, ಆ ಸೊಗಸು, ಆ ಸೊಗಡು, ಸೊಗಡು ಮೂರು ನೀರು ತಗೊಂಡ್ರೆ ಧರಣಿಯೇ ರಥ. ಕಲ್ಪನೆ ನೋಡಿ, ಭೂಮಿಯೇ ರಥ, ಚಂದ್ರ ಸೂರ್ಯರು ಗಾಲಿಗಳಿದ್ದಾವೆ, ಚಕ್ರರು. ಅದೇ ತರಹ ಅಜನೇ ಸಾರಥಿ, ಬ್ರಹ್ಮನೇ ಸಾರಥಿ, ತುರಗಗಳು ಶ್ರುತಿ ತತಿಗಳು. ಕುದುರೆಗಳು ಯಾವುದಪ್ಪ ಅಂದರೆ ಶ್ರುತಿಯ ಸಮೂಹಗಳೇ ಕುದುರೆಗಳು. ಊರು ಹೇಮಾದ್ರಿಯೇ ಛಾಪ, ಇಡೀ ಮೇರು ಪರ್ವತವನ್ನೇ ಬಿಲ್ಲಾಗಿಟ್ಕೊಂಡಿದ್ದಾನು ಪರಮೇಶ್ವರ. ತ್ರಿಪುರ ಸಂಹಾರ ಮಾಡಬೇಕಾದ್ರೆ ಆ ಆರ್ಡಿನರಿ ಬಿಲ್ಲುಗಳಲ್ಲಿ ಆಗೋದಿಲ್ಲ. ಅದು ಹೇಮಾದ್ರಿಯೇ ಛಾಪ, ಉರಗಪತಿಯೇ ಸೂತ್ರ. ಯಾರು? ಆದಿಶೇಷ, ಅವನೇ ಆ ಸೂತ್ರ, ಬಿಲ್ಲಿಗೆ ಸೂತ್ರ. ನಾರಿ, ಹಿಂಗೆ ಬಾಣ ಯಾರಪ್ಪ ಅಂದರೆ ಲಕ್ಷ್ಮೀವರನೇ ನಿಮ್ಮಯ ಬಾಣ. ವಿಷ್ಣುವನ್ನೇ ಬಾಣವನ್ನಾಗಿ ಪ್ರಯೋಗಿಸ್ತಾ ಮೂರು ಪರ್ವತ, ಮೂರು ಪಟ್ಟಣಗಳು, ತ್ರಿಪುರಗಳು ಒಂದೇ ಲೈನ್ನಲ್ಲಿ ಬರಬೇಕು, ಆವಾಗ ಹೊಡಿಬೇಕು. ಮೂರು ಪುರಗಳನ್ನು ಒಂದೇ ಬಾಣಿಂದ ಹೊಡಿಬೇಕು, ಆವಾಗ ತ್ರಿಪುರ ಸಂಹಾರ ಆಗುತ್ತೆ ಅನ್ನೋದು. ಅದು ಯಾರು ಮಾಡಬೇಕು? ಹೇಗಾಗಬೇಕು? ಮೂರು ಬರೋದು ಹೇಗೆ? ಅದು ಸಂಚರಿಸ್ತಾ ಖಗೋಳದಲ್ಲಿ ಮೂರು ಒಂದೇ ಲೈನಿಗೆ ಬಂತು. ಮಕರಾಕ್ಷ ಅವರೆಲ್ಲ ಇದ್ದಾರಲ್ಲಿ ಅಂಥದ್ದು. ಆ ಮೂರು ಪರ್ವತಕ್ಕೂ ಹಾಗೆ ಒಂದೇ ಬಾಣವನ್ನು ಮಹಾವಿಷ್ಣುವನ್ನಾಗಿ ಬಾಣವನ್ನಾಗಿ ಇಟ್ಕೊಂಡು ಪರಮೇಶ್ವರ ಪ್ರಯೋಗಿಸಿದ್ದಾನೆ. ಮೂರು ಪರ್ವತಗಳು ಸುಟ್ಟು ಬೂದಿಯಾಯಿತು. ಅದೇ ತ್ರಿಪುರಾಸುರ ಸಂಹಾರ. ಅದರಿಂದಾಗಿ ಅಂಥ ತ್ರಿಪುರವ ಧರಿದ ಸರ್ವೋತ್ತಮನೇ ರಕ್ಷಿಸು ನಮ್ಮ ಅನವರತ. ಈಶನುತವಾಗೀಶ ವೆರಿ ಗುಡ್. ದುರಿತ ವಿನಾಶ ಪುಷ್ಕರ ಕೇಶ ನಾಗ ವಿಭೂಷ ಸಜ್ಜನ ಪೋಷ ನಿಗಮ ವಿಲಾಸ ಶ್ರುತಿ ಘೋಷ ಕ್ಲೇಶನಾಶ ಮಹೇಶ ಶೈಲ ನಿವಾಸ ಪಂಚಬ್ರಹ್ಮಮಯ ಸರ್ವೇಶ ಬಹುಭೂತೇಶ ರಕ್ಷಿಸು ನಮ್ಮನು ಅನವರತ. ರಕ್ಷಿಸು ನಮ್ಮನು ಅನವರತ. ಚೆನ್ನಾಗಿ ತಂದಿದ್ದಾರೆ. ಸಿಂಹೇಂದ್ರ ಮಧ್ಯಮ. ಸಿಂಹೇಂದ್ರ ಮಧ್ಯಮ ಸಕಲ ಭೂತಗಳ ಒಡೆಯ ಅಂತ ಕೇಳಿ ಕವಿ ಮಹಾನ್ಭಾವ ಹೇಳ್ತಾ ಇದ್ದಾನೆ. ಅಂಥ ಪರಮೇಶ್ವರ ಈಗ ಅನೇಕ ಫ್ಲ್ಯಾಟ್ಗಳು ಅದು ಇದು ಮಾಡಿ ಭೂಮಿ ಮಾರಕ್ಕೆ ತರ್ತಾರಲ್ಲ, ಅವ್ರನ್ನ ಏನು ಮಾಡಬೇಕು ಮಾಡಬಾರ್ದೆ ಅಂತ ಒಂದ್ಸಲಿ ಅನಿಸುತ್ತೆ ದುರಾಸೆಯವ್ರನ್ನ ನೋಡಿದಾಗ. ಈಶನುತ ವಾಗೀಶ ದುರಿತ ವಿನಾಶ, ತನ್ನನ್ನು ಸ್ತುತಿಗೈದಂಥ ಬ್ರಹ್ಮನ ಪಾಪವನ್ನು ನಿವಾರಿಸಿದವನು. ಅದೇ ರೀತಿ ಪುಷ್ಕರ ಕೇಶ, ವ್ಯೋಮಕೇಶ ಅಂತಲೇ ಈಶ್ವರನಿಗೆ ನಾವು ಹೇಳ್ತಕ್ಕಂಥ ಶಿವಾಷ್ಟೋತ್ರದಲ್ಲಿ ವ್ಯೋಮಕೇಶಾಯ ನಮಃ ಅಂತಲೇ ಬರುತ್ತೆ. ಹರಡಿದಂಥ ಕೇಶ ಅದು ವ್ಯೋಮಕೇಶ. ನಾಗಾಭರಣ, ನಾಗವಿಭೂಷ, ಸರ್ಪಭೂಷಣ ಅವನು. ಸಜ್ಜನ ಪೋಷ, ಸಜ್ಜನರನ್ನು ಯಾವಾಗಲೂ ಪೋಷಿಸಿ ಅವರನ್ನು ಕಾಪಾಡ್ತಕ್ಕಂಥವನು. ನಿಗಮ ವಿಲಾಸ, ಶ್ರುತಿಗಳಿಂದ ಅಚ್ಚುಕಟ್ಟಾಗಿ ಪೂಜಿಸಲ್ಪಟ್ಟವನು. ನಿಗಮ ವಿಲಾಸ, ಶ್ರುತಿಘೋಷ,
ಕಷ್ಟ ಪರಿಹಾರನಾಥನಾಗಿ ಶ್ರುತಿಯ ಘೋಷಣೆ ಉಳ್ಳವನು. ಕ್ಲೇಶ ನಾಶ ಅದು ನಮಗೆ ಬೇಕಾದ ಕಷ್ಟ ನಮಗೆ ಬರಬಾರ್ದು. ಆಗಾಮಿ, ಸಂಚಿತ, ಪ್ರಾರಬ್ಧ ಈ ಮೂರನ್ನು ತಾಪತ್ರಯಗಳನ್ನು ಹೋಗಲಾಡಿಸ್ಬೇಕು ಅವನು. ಅದರಿಂದಾಗಿ ಕ್ಲೇಶ ನಾಶ ಮಹೇಶ ಮಹಾ ಈಶ್ವರ ಅವನು. ಶೈಲ ನಿವಾಸ ರಜತಾದ್ರಿಯಲ್ಲಿ ಇರ್ತಕ್ಕಂಥ ಅವನು. ಪಂಚಬ್ರಹ್ಮಮಯ ಅವನೇ ಪಂಚಬ್ರಹ್ಮನ ಆಗಿರ್ತಕ್ಕಂಥ ಮಹಾನ್ ಭಾವ. ಪಂಚರೂಪಿಯು ಪಂಚಮುಖನೂ ಆಗಿರ್ತಕ್ಕಂಥ ಸರ್ವೇಶ ಪರಮಾತ್ಮ ಪರಮೇಶ್ವರ ಬಹುಭೂತೇಶ ಸಕಲ ಭೂತಗಳ ಒಡೆಯನೇ ನಮ್ಮನ್ನು ಯಾವಾಗಲೂ ಕಾಪಾಡು. ಸಂಗೀತ ಕಾರ್ಯಕ್ರಮ ಇದೆ ಸಂಗೀತ 18 ಆಯಿತು ಕರೆಕ್ಟ್. ಅಷ್ಟಾದಶ ಮಂಗಳ ಪದ್ಯ ಮಂಗಳ ಪದ್ಯ ಅಲ್ವಾ? ಸುಮಾರು ದಿನ ಲಾಸ್ಟ್ ಒಂದು ಮಂಗಳ ಪದ್ಯ ಹೇಳ್ಬೇಡ. ಇದು ಶುಭೋದಯವು, ಇದು ಫಲೋದಯವು, ಇದು ಮುದೋದಯವು, ಇದು ಮಹೋದಯವು, ಇದು ಸುಖೋದಯವು. ಇದುವೇ ಭಕ್ತರ ಭಕ್ತಿ ಸಾರಬಲ. ಸದುಹೃದಯರಿಗೆ ಫಲಿಸುವುದು, ಸದುಹೃದಯರಿಗೆ ಫಲಿಸುವುದು. ಬೇಡಿದರೆ ಮುಕ್ತಿಯ ನಿಮಿಷದಲ್ಲಿ ಶಿವ ಪದವಿಯನ್ನು ಒಲಿದಿತ್ತು ರಕ್ಷಿಸು. ಶಿವ ಪದವಿಯನ್ನು ಒಲಿದಿತ್ತು ರಕ್ಷಿಸು. ನಮ್ಮನು ಅನವರತ ಬುದ್ಧ್ಯಾತ್ಮನ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹರನು ಪಾರ್ವತಿ ಪದಯೇ ಹರ ಹರ